ತಸ್ಮೈ ಶ್ರೀ ಗುರವೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಇವತ್ತು 35ನೇದ ಅಲ್ಲವಾ? ಸೀತೆಯ ಪೃಷ್ಟೇನ ಶಾರೀರಿಕ ಲಕ್ಷಣಾನಾಂ ಗುಣಾನಾಂ ವರ್ಣನ. ಇದು ತಾಂತು ರಾಮಕಥಾಂ ಅಲ್ಲಿಂದ ಅಲ್ಲವೇ? ಮೂವತ್ತ್ಮೂರಾ? ಓಕೆ ತಾಂತು ಇದೇನಾ ನಿಜವಾಗಿ? 1, 2 ಇವತ್ತು ದೊಡ್ಡ ಅಧ್ಯಾಯಗಳಿವೆ, 2 ಆಗುತ್ತವೆ, 2 ದೊಡ್ಡನೆ. ಓಕೆ. ತಾಂ ತು ರಾಮಕಥಾಂ ಶ್ರುತ್ವಾ ವೈದೇಹಿ ವಾನರರ್ಷಭಾತ್ ಉವಾಚ ವಚನಂ ಸಾಂತ್ವಂ ಇದಂ ಮಧುರಯಾ ಗಿರಾನ್. ಈಗ ಸೀತಮ್ಮ ಹೇಳ್ತಾ ಇದ್ದಾಳೆ, ಕ್ವತೆ ರಾಮೇಣ ಸಂಸರ್ಗ ಕಥಂ ಜಾನಾಸಿ ಲಕ್ಷ್ಮಣಂ. ವಾನರಾಣಾಂ ನರಾಣಾಂ ಚ ಕಥಮಾಸೀತ್ ಸಮಾಗಮಃ. ಸುಮ್ಮನೆ ನಾನು ರಾಮದೂತ ಎಂದು ಹೇಳಿದ್ದರೆ ಇಲ್ಲಿ ಲಂಕೆಯಲ್ಲೇ ಇದ್ದು ಹೇಳಬಹುದು. ನೀವು ನಿಜವಾಗಿ ನಿಮಗೆ ಲಕ್ಷ್ಮಣನಿಗೆ ರಾಮನ ಜೊತೆಗೆ ನಿಮಗೆ ಹೇಗೆ ಭೇಟಿ ಆಯಿತು, ನಿಮ್ಮ ವಾನರರಿಗೆ ಇವರಿಗೆ ಮನುಷ್ಯರಿಗೆ ಹೇಗೆ ಆಯಿತು ಭೇಟಿ, ಅದೆಲ್ಲ ಹೇಳು. ಯಾನಿ ರಾಮಸ್ಯ ಚಿಹ್ನಾನಿ ಲಕ್ಷ್ಮಣಸ್ಯ ಚ ವಾನರಾನ್. ತಾನಿ ಭೂಯಃ ಸಮಾಚಕ್ಷ್ವ ನ ಮಾಂ ಶೋಕಃ ಸಮಾವಿಶೇತ್. ಈಗ ರಾಮಸ್ಯ ಲಕ್ಷಣಗಳು, ರಾಮನ ಶರೀರ, ಅವರ ಕೈ ಕಾಲು ಕಣ್ಣು ಮುಖ ಹೇಗಿರುತ್ತದೆ ಅದು, ಲಕ್ಷ್ಮಣ ಹೇಗಿರುತ್ತಾನೆ ಅವರು, ಶರೀರ ಲಕ್ಷಣಗಳು, ಕೆಲವು ಮಾನಸಿಕ ಗುಣಗಳು, ಇವು ಹೇಳಿದ್ದರೆ ನನಗೆ ವಿಶ್ವಾಸ ಆಗುತ್ತದೆ, ನಮ್ಮ ಮನಸ್ಸುకు ಆನಂದವಾಗ್ತದೆ, ನನ್ನ ಶೋಕ ಹೋಗುತ್ತದೆ. ಅದರಿಂದ ಹೇಳು. ಕೀದೃಶಂ ತಸ್ಯ ಸಂಸ್ಥಾನಂ ರೂಪಂ ತಸ್ಯ ಚ ಕೀದೃಶಂ. ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಚ ಶಂಸಮೇನ್. ಅಷ್ಟೇ, ಅದೆಲ್ಲ ಹೇಳು. ಏವ ಮುಕ್ತಸ್ತು ವೈದೇಹ್ಯ ಹನುಮಾನ್ ಮಾರುತಾತ್ಮಜಃ. ತತೋ ರಾಮಂ ಯಥಾ ತತ್ವಂ ಆಖ್ಯಾತುಮುಪಚಕ್ರಮೇನ್. ಹನುಮಂತ ಹೇಳುವುದು ಶುರು ಮಾಡ್ತಾನೆ. ಜಾನಂತಿ ಬತ ದಿಷ್ಟ್ಯಾ ಮಾಂ ವೈದೇಹಿ ಪರಿಪೃಚ್ಛಸಿ. ಭರ್ತುಃ ಕಮಲಪತ್ರಾಕ್ಷಿ ಸಂಸ್ಥಾನಂ ಲಕ್ಷ್ಮಣಸ್ಯ ಚ. ನಿನಗೆ ಗೊತ್ತು ರಾಮ ಲಕ್ಷ್ಮಣ ಹೇಗಿರುತ್ತಾರೆ, ನಿಮಗೆ ಗೊತ್ತು, ಆದರೂ ನನ್ನ ಬಾಯಿನಿಂದ ಹೇಳಿಸಬೇಕು ಎಂದು ನೀವು ಕೇಳ್ತಾ ಇದ್ದಿ. ಆಯಿತು, ಹೇಳ್ತೀನಿ ಅಂದು. ಯಾನಿ ರಾಮಸ್ಯ ಚಿಹ್ನಾನಿ ಲಕ್ಷ್ಮಣಸ್ಯ ಚ ಯಾನಿ ವೈ. ಲಕ್ಷಿತಾನಿ ವಿಶಾಲಾಕ್ಷಿ ವದತ ಶೃಣುತಾನಿ ಮೇನ್. ನೋಡಿ, ನನಗೆ ಎಲ್ಲ ಗೊತ್ತಿದೆ ಎಂದಲ್ಲ, ನನ್ನ ದೃಷ್ಟಿಗೆ ಎಷ್ಟು ಬಂತೋ ಅಷ್ಟು ಹೇಳ್ತೀನಿ. ಪರಮಾತ್ಮನ ಗುಣಗಳು ಎಲ್ಲ ಹೇಳೋಕ್ಕಾಗ್ತದಾ? ಯಾವುವೋ ಕೆಲವು ನನ್ನ ದೃಷ್ಟಿಗೆ ಬಂದಿದ್ದು, ನನಗೆ ಅರ್ಥವಾಗಿದ್ದು ಅಷ್ಟು ಮಾತ್ರ ಹೇಳ್ತೀನಿ. ರಾಮ ಕಮಲಪತ್ರಾಕ್ಷಃ ಪೂರ್ಣಚಂದ್ರ ನಿಭಾನನಃ.
ಬೇರೆ ಇದೇನು ರೂಪದಾಕ್ಷಿಣ್ಯ ಸಂಪನ್ನ ಪ್ರಸೂತೋ ಜನಕಾತ್ಮಜೇನ್ ತೇಜಸಾದಿತ್ಯ ಸಂಕಾಶಃ ಕ್ಷಮಯಾ ಪೃಥಿವೀ ಸಮಃ ಬೃಹಸ್ಪತಿ ಸಮೋ ಬುದ್ಧ್ಯ ಯಶಸಾ ವನ ವಾಸವೋಪಮಃ ಕಮಲಪತ್ರಾಕ್ಷ, ಅವರ ಕಣ್ಣುಗಳು ಕಮಲಪತ್ರ ಹಾಗಿರುತ್ತದಂತೆ. ಪೂರ್ಣಚಂದ್ರ, ಚಂದ್ರನ ಹಾಗೆ ಮುಖ ಇರುತ್ತದಂತೆ. ರೂಪ ದಾಕ್ಷಿಣ್ಯ ಸಂಪನ್ನ, ರೂಪ ಹೇಗಿದೆಯೋ ಸದ್ಗುಣವೂ ದಾಕ್ಷಿಣ್ಯವೂ ಉದಾರತ ಹಾಗೆ ಇದೆ. ತೇಜಸ ಆದಿತ್ಯ ಸಂಕಾಶ, ತೇಜಸ್ಸಿನಲ್ಲಿ ಸೂರ್ಯನ ಹಾಗಿರುತ್ತಾನೆ. ಕ್ಷಮದಲ್ಲಿ ಪೃಥ್ವಿ ಹಾಗೆ ಕ್ಷಮ ಇಟ್ಕೊಳ್ತಾನೆ. ಬೃಹಸ್ಪತಿ ಸಮೋ ಬುದ್ಧ, ಬುದ್ಧಿ ಬೃಹಸ್ಪತಿ ಸಮಾನ. ಯಶಸ್ಸು ಕೀರ್ತಿಯಲ್ಲಿ ಇಂದ್ರನ ಸಮಾನ ಕೀರ್ತಿ. ರಕ್ಷಿತ ಜೀವಲೋಕಸ್ಯ ಇದೆಲ್ಲ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದರೆ ಮತ್ತೆ ಬರ್ತಾ ಇವೆ. ರಕ್ಷಿತ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ. ರಕ್ಷಿತ ಸ್ವಸ್ಯ ವೃತ್ತಸ್ಯ ಧರ್ಮಸ್ಯ ಚ ಪರಂತಪ. ಅಂದರೆ ಜೀವಲೋಕವನ್ನು ರಕ್ಷಿಸ್ತಾನೆ, ಮತ್ತು ತನ್ನ ಜನರನ್ನು, ತನ್ನ ಕುಟುಂಬ ಜನರನ್ನು, ತನ್ನ ಪರಿಚಿತ ಜನರನ್ನು ರಕ್ಷಿಸ್ತಾನೆ. ಅಂದರೆ ಜೀವಲೋಕ ಅಂದರೆ ಎಲ್ಲರನ್ನೂ ರಕ್ಷಿಸ್ತಾನೆ. ತನ್ನ ಕುಟುಂಬ ಜನರು, ಪರಿವಾರ ಜನರು, ತನ್ನ ಪರಿಚಿತ ಜನರು ಅವರನ್ನು ರಕ್ಷಿಸ್ತಾನೆ. ರಕ್ಷಿತಾ ಸಸ್ಯವೃತ್ತಸ್ಯ, ತನ್ನ ಧರ್ಮಾಚರಣ, ತನ್ನ ನಡತೆಯನ್ನು ರಕ್ಷಿಸ್ಕೊಳ್ತಾನೆ ಚೆನ್ನಾಗಿರಬೇಕು ಎಂದು. ಧರ್ಮಸ್ಯ ಚ ಪರಂತಪ, ಧರ್ಮವನ್ನು ನಡತೆಯನ್ನು ಎಂದಿಗೂ ರಕ್ಷಣೆ ಮಾಡಿಕೊಳ್ತಾನೆ. ತನ್ನ ನಡತೆ ಧರ್ಮ ತಪ್ಪಾಗುವಂತೆ ಜಾರುವಂತೆ ನೋಡಲ್ಲ. ಒಂದು ಸಲ ಜಾರದಂತೆ ಕರೆಕ್ಟಾಗಿ ನೋಡಿ, ಇದು ನಿಂತೇ ಹೋಯಿತು, ಇದು ಮಾತ್ರ ಜಾರ್ತಾ ಇದೆ ನೋಡಿ. ಈ ಇಂಟರ್ನೆಟ್ ಎಂದಿಗೂ ಜಾರ್ತಾನೆ ಇದೆ, ಇಂಟರ್ನೆಟ್ ಹೋಗೇ ಹೋಯಿತು, ಮರೇನು ಮಾಡಬೇಕು. ರಾಮೋ ಭಾಮಿನಿ ಲೋಕಸ್ಯ ಚಾತುರ್ವರ್ಣಸ್ಯ ರಕ್ಷಿತಾನ್. ಮರ್ಯಾದಾನಾಂ ಚ ಲೋಕಸ್ಯ ಕರ್ತಾ ಕಾರಯಿತಾ ಚ ಸಹ. ಸಮಾಜದಲ್ಲಿ ಧರ್ಮವನ್ನು ರಕ್ಷಿಸ್ತಾನೆ. ಮರ್ಯಾದೆಗಳು, ಯಾರು ಎಲ್ಲಿ ಹೇಗೆ ನಡೆಯಬೇಕು, ಹೇಗೆ ಮಾಡಬಾರದು ಎಂಬುದು ಮರ್ಯಾದೆಗಳು, ನಿಯಮ. ಮರ್ಯಾದ ಅಂದರೆ ನಿಯಮಗಳು. ಆ ನಿಯಮಗಳನ್ನು ಮಾಡ್ತಾನೆ, ಇನ್ನೊಬ್ಬರಿಂದ ಮಾಡಿಸ್ತಾನೆ. ಇದ್ಗೋ ಇದಾಗಲ್ಲ, ಡಿಲೀಟೆಡ್, ಮುಗೀತು. ಅಯ್ಯೋ, ಮತ್ತೆ ಪ್ರಯತ್ನ ಮಾಡೋಣ. ಓಕೆ. ಅರ್ಚಿಷ್ಮಾನರ್ಚಿತೋತ್ಯರ್ಥಂ ಬ್ರಹ್ಮಚರ್ಯವ್ರತೆ ಸ್ಥಿತಃ. ಸಾಧೂನಾಮುಪಕಾರಜ್ಞಃ ಪ್ರಚಾರಜ್ಞಶ್ಚ ಕರ್ಮಣಾಂ. ರಾಜನೀತ್ಯಾಂ ವಿನೀತಶ್ಚ ಬ್ರಾಹ್ಮಣಾನಾಮುಪಾಸಕಃ. ಜ್ಞಾನವಾನ್ ಶೀಲಸಂಪನ್ನೋ ವಿನೀತಶ್ಚ ಪರಂತಪಃ. ಯಜುರ್ವೇದ ವಿನೀತಶ್ಚ ವೇದವಿದ್ಭಿಃ ಸುಪೂಜಿತಃ. ಧನುರ್ವೇದೇ ಚ ವೇದೇ ಚ ವೇದಾಂಗೇಷು ಚ ನಿಷ್ಠಿತಃ. ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವಃ ಶುಭಾನನಃ. ಗೂಢಜತೃಃ ಸುತಾಂ ರಾಕ್ಷೋ ರಾಮೋ ನಾಮ ಜನೈಃ ಶ್ರುತಃ. ದುಂದುಭಿಸ್ವನ ನಿರ್ಘೋಷಃ ಸ್ನಿಗ್ಧವರ್ಣಃ ಪ್ರತಾಪವಾನ್.
ಸಮಶ್ಚ ಸುವಿಭಕ್ತಾಂಗೋ ವರ್ಣಂ ಶ್ಯಾಮಂ ಸಮಾಶ್ರಿತಃ ತ್ರಿಸ್ಥಿರಸ್ತ್ರಿಪ್ರಲಂಬಶ್ಚ ತ್ರಿಸ್ಸಮಸ್ತ್ರಿಶುಚೋನ್ನತಃ ತ್ರಿತಾಮ್ರಸ್ತ್ರಿಷು ಚ ಸ್ನಿಗ್ಧೋ ಗಂಭೀರಸ್ತ್ರಿಷು ನಿತ್ಯಶಃ ತ್ರಿಬಲೀಮಾಂ ಸ್ತ್ರವನತಃ ಚತುರ್ವ್ಯಂಗ್ಯಸ್ತ್ರಿಶೀರ್ಷವಾನ್ ಚತುಷ್ಕಲಶ್ಚತುರ್ಲೇಖಶ್ಚತುಷ್ಕಿಷ್ಕುಶ್ಚತುಸ್ಸಮಃ ಇದೇನೋ ಗೊತ್ತಾಗಲ್ಲ. ಚತುಷ್ಕಲಶ್ಚತುರ್ಲೇಖಶ್ಚತುಷ್ಕಿಷ್ಕುಶ್ಚತುಸ್ಸಮಃ ಚತುಷ್ಕಿಷ್ಕು ಏನು, ಆ ಕಿಷ್ಕು ಏನು ನಾನು ಕೇಳಲಿಲ್ಲ. ಓಕೆ. ಚತುರ್ದಶ ಸಮದ್ವಂದ್ವಃ ಚತುರ್ದಂಷ್ಟ್ರಶ್ಚತುರ್ಗತಿಃ ಮಹೋಷ್ಟಹನುನಾಸಶ್ಚ ಪಂಚಸ್ನಿಗ್ಧೋಷ್ಟವಂಶವಾನ್ ದಶಪದ್ಮೋ ದಶಬೃಹತ್ತ್ರಿಭಿರ್ವ್ಯಾಪ್ತೋ ದ್ವಿಶುಕ್ಲವಾನ್ ಷಡುನ್ನತೋ ನವತನುಸ್ತ್ರಿಭಿರ್ವ್ಯಾಪ್ನೋತಿ ರಾಘವಃ. ಅವನ ಶರೀರ ಲಕ್ಷಣಗಳು, ರಾಮಚಂದ್ರನ ಲಕ್ಷಣಗಳು ಏನೇನೋ ವರ್ಣಿಸ್ತಾ ಇದ್ದಾನೆ. ಓಕೆ. ಸತ್ಯಧರ್ಮರಥ ಶ್ರೀಮಾನ್ ಸಂಗ್ರಹಾನುಗ್ರಹೇ ರತಃ ದೇಶಕಾಲ ವಿಭಾಗಜ್ಞಃ ಸರ್ವಲೋಕಪ್ರಿಯಂ ವದಃ ಭ್ರಾತಾ ಚಾಸ್ಯ ಚ ವೈ ಮಾತ್ರಃ ಸೌಮಿತ್ರಿರಮಿತಪ್ರಭಃ ಅನುರಾಗೇಣ ರೂಪೇಣ ಗುಣೈಶ್ಚಾಪಿ ತಥಾವಿಧಃ ಲಕ್ಷ್ಮಣನು ಹಾಗೆ ಇದ್ದಾನೆ ಹೇಳ್ತಾನೆ. ಸಸುವರ್ಣಚ್ಛವಿ ಶ್ರೀಮಾನ್ ರಾಮಶ್ಯಾಮೋ ಮಹಾಯಶಾಃ ತಾವುಭೌ ನರಶಾರ್ದೂಲೌ ತ್ವದ್ದರ್ಶನಕೃತೋತ್ಸವೌ ವಿಚಿನ್ವಂತೌ ಮಹೀಂ ಕೃತ್ಸ್ನಾಂ ಅಸ್ಮಾಭಿಃ ಸಹ ಸಂಗತೌ ತ್ವಾಮೇವ ಮಾರ್ಗಮಾಣೌ ತೌ ವಿಚರಂತೌ ವಸುಂಧರಾಂ ದದರ್ಶತುರ್ಮೃಗಪತಿಂ ಪೂರ್ವಜೇನಾವರೋಪಿತಂ ಋಷ್ಯಮೂಕಸ್ಯ ಮೂಲೆ ತು ಬಹುಪಾದಪಸಂಕುಲೇ ಭ್ರಾತುರ್ಭಯಾರ್ತಮಾಸೀನಂ ಸುಗ್ರೀವಂ ಪ್ರಿಯದರ್ಶನಂ ವಯಂ ಚ ಹರಿರಾಜಂ ಚ ಸುಗ್ರೀವಂ ಸತ್ಯಸಂಗರಂ ಪರಿಚರ್ಯಾಮಹೇ ರಾಜ್ಯಾತ್ ಪೂರ್ವಜೇನಾವರೋಪಿತಂ ತತಸ್ಥೌ ಚೀರವಸನೌ ಧನುಃ ಪ್ರವರಪಾಣಿನೌ ಋಷ್ಯಮೂಕಸ್ಯ ಶೈಲಸ್ಯ ರಮ್ಯಂ ದೇಶಮುಪಾಗತೌ
ಸತೌ ದೃಷ್ಟ್ವಾ ನರವ್ಯಾಘ್ರೌ ಧನ್ವಿನೌ ವಾನರರ್ಷಭಃ. ನಿಮಗೋಸ್ಕರ ಹುಡುಕುತ್ತಾ ಋಷ್ಯಮುಖ ಪರ್ವತಕ್ಕೆ ಬಂದರು. ಅಲ್ಲಿ ಸುಗ್ರೀವ ಇದ್ದ. ಆ ಸುಗ್ರೀವ ಕುರಿತು ಅದು ಹೇಳ್ತಾ ಇದ್ದ. ಅಭಿಪ್ಲುತೋ ಗಿರೇಸ್ತಸ್ಯ ಶಿಖರಂ ಭಯಮೋಹಿತಃ ತತಸ್ಸ ಶಿಖರೇ ತಸ್ಮಿನ್ ವಾನರೇಂದ್ರೋ ವ್ಯವಸ್ಥಿತಃ. ತಯೋಃ ಸಮೀಪಂ ಮಾಮೇವ ಪ್ರೇಷಯಾಮಾಸ ಸತ್ವರಂ. ಬೆಟ್ಟ ಮೇಲದಿಂದ ರಾಮ ಲಕ್ಷ್ಮಣರು ಬರುತ್ತಿದ್ದು ನೋಡಿದ ಸುಗ್ರೀವ. ನನ್ನನ್ನು ಕಳಿಸಿದ, ಇವರು ಯಾರೋ ತಿಳ್ಕೊಂಡು ಬಾ ಎಂದು. ತಾವಹಂ ಪುರುಷವ್ಯಾಘ್ರೌ ಸುಗ್ರೀವ ವಚನಾತ್ ಪ್ರಭೂನ್. ರೂಪಲಕ್ಷಣ ಸಂಪನ್ನೌ ಕೃತಾಂಜಲಿರುಪಸ್ಥಿತಃ. ತೌ ಪರಿಜ್ಞಾತ ತತ್ವಾರ್ಥೌ ಮಯಾ ಪ್ರೀತಿ ಸಮನ್ವಿತೌ. ಅವರನ್ನು ನೋಡಿ ನಾನು ಅಲ್ಲಿಂದ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ ಅವರಿಗೂ ಮಾತಾಡಿಸಿದ್ದೆ. ಪೃಷ್ಠಮಾರೋಪ್ಯ ತಂ ದೇಶಂ ಪ್ರಾಪಿತೌ ಪುರುಷರ್ಷಭೌ. ಇಲ್ಲಿ ಹೇಳ್ತಾನೆ, ಮೊದಲು ಮಾತಾಡಿ ಪರಿಚಯವಾದ ನಂತರ ನನ್ನ ಭುಜ ಮೇಲೆ ಕೂರಿಸ್ಕೊಂಡು ಇಬ್ಬರನ್ನು ನಾನು ಅಲ್ಲಿ ಕರ್ಕೊಂಡು ಹೋದೆ ಎಂದು ಹೇಳ್ತಾನೆ. ಪೃಷ್ಠಮಾರೋಪ್ಯ, ನನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಹೋದೆ ಎಂದು ಹೇಳ್ತಾನೆ. ನಿವೇದಿತೌ ಚ ತತ್ವೇನ ಸುಗ್ರೀವಾಯ ಮಹಾತ್ಮನೇ. ತಯೋರನ್ಯೋನ್ಯ ಸಂಭಾಷಾತ್ ಭೃಶಂ ಪ್ರೀತಿರಜಾಯತ. ಸುಗ್ರೀವನು ರಾಮಚಂದ್ರ ಪರಸ್ಪರ ಮಾತಾಡಿಕೊಂಡಾಗ ಪರಸ್ಪರ ಒಳ್ಳೆಯ ಪ್ರೀತಿ ಹುಟ್ಟಿತು ಇಬ್ಬರಿಗೆ. ತತ್ರ ತೌ ಕೀರ್ತಿ ಸಂಪನ್ನವು ಹರೀಶ್ವರ ನರೇಶ್ವರವು. ಪರಸ್ಪರ ಕೃತಾಶ್ವಾಸೌ ಕಥಯಾ ಪೂರ್ವವೃತ್ತಯ. ಸುಗ್ರೀವನಿಗೆ ಹಿಂದೇನು ನಡೆಯಿತು? ವಾಲಿ ಜೊತೆಗೆ ಜಗಳ ಆಯಿತು, ಪತ್ನಿಯನ್ನು ಕಲ್ಕೊಂಡ, ಅದಾಯಿತು. ಈಗ ರಾಮಚಂದ್ರನಿಗೆ ಇಲ್ಲಿ ನಾವು ಪಿತೃ ಆಜ್ಞೆಯಿಂದ ಕಾಡುಕಿ ಬಂದಿದ್ದೇವೆ, ಇಲ್ಲಿದ್ದೇವೆ. ಈಗ ಇಲ್ಲಿರುವಾಗ ರಾಕ್ಷಸ ರಾವಣ ಬಂದು ಅಪಹರಣ ಮಾಡಿದ. ಇವರು ಪರಸ್ಪರ ಕಥೆ ಹೇಳಿಕೊಂಡರು. ಪರಸ್ಪರ ಹಿಂದಿನ ಕಥೆ ಹೇಳಿಕೊಳ್ಳುವಾಗ ಪರಸ್ಪರ ಇನ್ನು ವಿಶ್ವಾಸ ಪ್ರೀತಿ ಹೆಚ್ಚಾಯಿತು. ತಂ ತತಃ ಸಾನ್ತ್ವಯಾಮಾಸ ಸುಗ್ರೀವಂ ಲಕ್ಷ್ಮಣಾಗ್ರಜಃ. ಶ್ರೀಹೇತೋರ್ವಾಲಿನಾ ಭ್ರಾತ್ರ ನಿರಸ್ತಂ ಪುರುತೇಜಸಾ. ತತಸ್ತ್ವನ್ನಾಶಜಂ ಶೋಕಂ ರಾಮಸ್ಯಾಕ್ಲಿಷ್ಟಕರ್ಮಣಃ. ಲಕ್ಷ್ಮಣೋ ವಾನರೇಂದ್ರಾಯ ಸುಗ್ರೀವಾಯ ನ್ಯವೇದಯತ್. ಸುಗ್ರೀವ ಹೇಳಿಕೊಂಡ, ನಮ್ಮ ಅಣ್ಣ ನನಗೆ ಎಷ್ಟು ತೊಂದರೆ ಕೊಟ್ಟ, ಎಷ್ಟು ಅನ್ಯಾಯ ಮಾಡಿದ, ಎಷ್ಟು ಹಿಂಸೆ ಮಾಡಿದ, ಅದರಿಂದ ನಾನೀಗ ದುಃಖದಲ್ಲಿದ್ದೇನೆ ಎಂದು ಸುಗ್ರೀವ ಹೇಳಿಕೊಂಡ. ಈಗ ರಾಮಚಂದ್ರನಿಗೆ ಸೀತಾವಿಯೋಗದ ದುಃಖವನ್ನು ಲಕ್ಷ್ಮಣ ಹೇಳಿಕೊಟ್ಟ ಎಲ್ಲ ಸುಗ್ರೀವನಿಗೆ. ಸತ್ಶ್ರುತ್ವಾ ವಾನರೇಂದ್ರಸ್ತು ಲಕ್ಷ್ಮಣೇನೇರಿತಂ ವಚಃ. ತದಾಸೀನ್ ನಿಷ್ಪ್ರಭೋತ್ಯರ್ಥಂ ಗ್ರಹಗ್ರಸ್ತ ಇವಾಂಶುಮಾನ್. ಆವಾಗ ನಮಗೆ ಅರ್ಥವಾಯಿತು. ಆವಾಗ ಲಕ್ಷ್ಮಣ ಅಂತ ಹೇಳಿದಾಗ ನಮಗೆ ಆವಾಗ ಗೊತ್ತಾಯಿತು. ಈಗ ಗೊತ್ತಾಯಿತು. ಹಿಂದೆ ಒಬ್ಬರು ಏನು ವಿಮಾನದಲ್ಲಿ ಹೋಗುತ್ತಾ ಇರುವಾಗ ಒಂದು ಕಿರ್ಚುತ್ತಾ ಇದ್ದು ಕೇಳಿಸಿತು.
ಕೆಲವು ಏನದು ಆಭರಣಗಳು ಕೆಳಗೆ ಹಾಕಿದ್ದಾರೆ. ಈಗ ನೆನಪಾಯಿತು, ಓ ಅದು ಯಾರು ಏಕೆ ಎಂದು ಗೊತ್ತಾಗಲಿಲ್ಲ, ಈಗ ಅರ್ಥವಾಯಿತು ನಮಗೆ, ಅದು ಇದು ಎಂದು ಹೇಳ್ತಾನೆ. ತತಸ್ತ್ವದ್ಗಾತ್ರ ಶೋಭೀನಿ ರಕ್ಷಸಾ ಹ್ರಿಯಮಾಣಯಾನ್ ಯಾನ್ಯಾಭರಣಜಾಲಾನಿ ಪತಿತಾನಿ ಮಹೀತಲೇ. ಹೋಗುತ್ತಾ ತನ್ನ ಆಭರಣಗಳನ್ನು ಭೂಮಿ ಮೇಲೆ ಬಿಸಾಕಿದ್ದಾರೆ, ಅದು ಗೊತ್ತಾಯಿತು. ತಾನಿ ಸರ್ವಾಣಿ ರಾಮಾಯ ಆನೀಯ ಹರಿಯೋಥಪಾಹ ಸಂಹೃಷ್ಟಾ ದರ್ಶಯಾಮಾಸುರ್ ಗತಿಂ ತು ನ ವಿದುಸ್ತವಾನ್. ಆ ಆಭರಣಗಳೆಲ್ಲ ತಗೊಂಡು ಬಂದು ರಾಮನಿಗೆ ತೋರಿಸಿದ್ದಾರೆ. ಇದು ಏನು, ಏಕೆ, ಯಾರಿಂದ, ಇವರು ಯಾರು, ಏಕೆ ಹಾಕಿದ್ದಾರೆ, ನಮಗೇನು ಅರ್ಥವಾಗಲಿಲ್ಲ, ಅದಕ್ಕೋಸ್ಕರ ತೋರಿಸಿದ್ದಾರೆ. ಇದು ತಾನಿ ರಾಮಾಯ ದತ್ತಾನಿ ಮಯೈವೋಪಹೃತಾನಿ ಚ ಸ್ವನವಂಚವಕೀರ್ಣಾನಿ ತಸ್ಮಿನ್ ವಿಹತ ಚೇತಸಿ. ಆ ಆಭರಣಗಳನ್ನು ನಾನೇ ತಂದು ತೋರಿಸಿದೆ ರಾಮನಿಗೆ. ಹನುಮಂತ ಹೇಳ್ತಾ ಇದ್ದಾನೆ ಸೀತಮ್ಮಗೆ, ಅವುಗಳೆಲ್ಲ ನಾನೇ ತಂದು ತೋರಿಸಿದೆ ರಾಮನಿಗೆ. ರಾಮ ನೋಡಿಕೊಂಡು ಏನು ಮಾಡಿದ, ತಾನ್ಯಂಕೆ ದರ್ಶನೀಯಾನಿ ಕೃತ್ವಾ ಬಹುವಿಧಂ ತದಾ. ತೇನ ದೇವ ಪ್ರಕಾಶೇನ ದೇವೇನ ಪರಿದೇವಿತಂ. ಅದೆಲ್ಲ ಶರೀರದಲ್ಲಿ ಇದು ಎಲ್ಲಿರುತ್ತದೆ, ಓ ಇದು ಕಿವಿಗೆ, ಇದು ಕೊರಳಿಗೆ, ಇದು ಕೈಗೆ, ಇದು ಕಾಲಿಗೆ, ಇದು ಇಲ್ಲ ನೋಡಿ ನೋಡಿ ರಾಮ ಅಳುತ್ತಾ ತುಂಬ ಬೇಜಾರು ಮಾಡಿಕೊಂಡ. ತೇನ ದೇವ ಪ್ರಕಾಶೇನ ದೇವೇನ ಪರಿದೇವಿತ ಅಂತ ದೇವತಾ ಸಮಾನವಾದ ರಾಮಚಂದ್ರ ಎಷ್ಟೋ ದುಃಖ ಪಟ್ಕೊಂಡ ನಿಮ್ಮ ಆಭರಣಗಳು ನೋಡಿದಾಗ. ಪಶ್ಯತಸ್ತಾನಿ ರುದ್ರತಃ ಪಶ್ಯತಸ್ತಾನಿ ರುದತಸ್ತಾಮ್ಯತಶ್ಚ ಪುನಃ ಪುನಃ. ಪ್ರಾದೀಪಯದ್ದಾಶರಥೇಸ್ತದಾಶೋಕಹುತಾಶನಂ. ಆ ಆಭರಣಗಳನ್ನು ನೋಡುತ್ತಾ ಅಳುತ್ತಾ ಇರುವಾಗ ಅವನ ದುಃಖವೇನೋ, ದಶರಥನ ದುಃಖ ಎಷ್ಟು ಬೆಂಕಿಯಾಗಿ ಒಳಗೆ ಸುಡುತ್ತಾ ಇದೆಯೋ ಅದು ನಮಗೆ ಗೊತ್ತಾಯಿತು. ಆವಾಗ ನಮಗೆ ಗೊತ್ತಾಯಿತು. ಶಾಯಿತಂ ಚ ಚಿರಂ ತೇನ ದುಃಖಾರ್ತೇನ ಮಹಾತ್ಮನಾನ್. ಮಯಾಪಿ ವಿವಿಧೈರ್ವಾಕ್ಯೈ ಕೃಚ್ಛ್ರಾದುತ್ಥಾಪಿತಃ ಪುನಃ. ಕೊನೆಗೂ ಆ ದುಃಖದಿಂದ ಎಷ್ಟು ಅಳುತ್ತಾ 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 ಕೆಳಗೆ ಬಿದ್ದುಬಿಟ್ಟು ಮಲ್ಕೊಂಡೇ ಬಿಟ್ಟ. ಅಂದು ಮೂರ್ಛೆ ಹಾಗೆ ಬಂತು. ಆದರೆ ನಾನೇ ಅವರಿಗೆ ಧೈರ್ಯ ಹೇಳಿ ಏನು ಮಾಡಿ ಮತ್ತೆ ಎಬ್ಬಿಸಿದ್ದೇವೆ ನಾವು. ಮಯಾಪಿ ವಿವಿಧೈರ್ವಾಕ್ಯೈ ಕೃಚ್ಛ್ರಾದ್, ಎಷ್ಟೋ ಕಷ್ಟದಿಂದ ಹೇಗಾದರೂ ಎಬ್ಬಿಸಿದ್ದೇವೆ. ಅವರು ಹಾಗೆ ಮೂರ್ಛನೆ ಹೋದರು. ತಾನಿ ದೃಷ್ಟ್ವಾ ಮಹಾರ್ಹಾಣಿ ದರ್ಶಯಿತ್ವಾ ಮುಹುರ್ಮುಹುಃ. ರಾಘವ ಸಹ ಸೌಮಿತ್ರಿ ಸುಗ್ರೀವೇ ಸನ್ಯವೇಶಯತ್. ಮತ್ತೆ ಅವುಗಳನ್ನು ರಾಮಚಂದ್ರ ಮತ್ತೆ ಮತ್ತೆ ನೋಡುತ್ತಾ ಮತ್ತೆ ಮತ್ತೆ ಹೇಳುತ್ತಾ ಆ ಆಭರಣಗಳನ್ನು ಮತ್ತೆ ಸುಗ್ರೀವನಿಗೆ ತೋರಿಸಿದ, ಲಕ್ಷ್ಮಣನಿಗೆ ತೋರಿಸಿದ. ಎಲ್ಲರಿಗೆ ಇಗೋ ಲಕ್ಷ್ಮಣ ಇದು ನೋಡು, ಇಗೋ ಸುಗ್ರೀವ, ಇಗೋ ಇದೇ ಇತ್ತು, ಈಗ ಇತ್ತು, ಇಗೋ ಈ ಸೀತನೇ ನಾನು ಕಲ್ಕೊಂಡು ಬಿಟ್ಟೆ ಎಂದು ಹೇಳ್ತಾ ಇದ್ದ. ಸತವಾದರ್ಶನಾದಾರ್ಯೇ ರಾಘವ ಪರಿತಪ್ಯತೇನ್. ಮಹತಾ ಜ್ವಲತಾ ನಿತ್ಯಮಗ್ನಿ ಮಗ್ನಿನೇವಾಗ್ನಿಪರ್ವತಃ. ಹಾಗೆ ಆ ತರಹ ನಿಮ್ಮನ್ನು ನೋಡದೆ, ಸೀತೆಯನ್ನು ಹೇಳಿ ನಿಮ್ಮನ್ನು ನೋಡದೆ ನೀವು ಕಂಡು ಬರದೇ ಇರುವುದರಿಂದ ಆ ದುಃಖದಿಂದ ಅವರು ಎಷ್ಟು ಪರಿತಾಪ ದುಃಖ ಪಟ್ಕೊಳ್ತಾ ಇದ್ದಾನೆ. ಅದು ಅಂದರೆ ಒಂದು ಅಗ್ನಿ ಪರ್ವತ,
ಅಗ್ನಿ ಪರ್ವತದಲ್ಲಿ ಅಗ್ನಿ ಇರುತ್ತದೆ ನೋಡಿ, ಮತ್ತೆ ಮತ್ತೆ ಹೊರಗೆ ಬರುತ್ತದೆ. ಅಗ್ನಿ ಪರ್ವತ ಹೇಳ್ತಾರೆ, ನೀವೇನು ಹೇಳ್ತಾರೆ, ಅದರಿಂದ ಮತ್ತೆ ಮತ್ತೆ ಅಗ್ನಿ ಬರುತ್ತದೆ. ಹಾಗೆ ಸ್ವಲ್ಪ ಹೇಳುವುದು ಮತ್ತೆ ಹೇಳುವುದು ಮತ್ತೆ ಹೇಳುವುದು, ಎಷ್ಟು ಹೇಳಿದ್ದರೂ ಇನ್ನೂ ಒಳಗಿನಿಂದ ದುಃಖ ಬರ್ತಾನೇ ಇದೆ. ಎಷ್ಟು ಹೇಳಿದರೂ ನಿಲ್ಲುತ್ತಾ ಇಲ್ಲ. ಅದೆಲ್ಲ ನಾನು ನೋಡಿದೆ, ಅದು ನಿಮಗೆ ಹೇಳ್ತಾ ಇದ್ದೀನಿ. ಮಹತಾ ಜ್ವಲತಾ ನಿತ್ಯಂ ಅಗ್ನಿನೇವ ಅಗ್ನಿಪರ್ವತ. ಅಗ್ನಿಪರ್ವತದಿಂದ ಅಗ್ನಿ ಹೇಗೆ ಬರುತ್ತದೋ ಬರುತ್ತನೇ ಇತ್ತು ದುಃಖ ನಿಮಗೋಸ್ಕರ, ನಿಮ್ಮನ್ನೇ ನೆನಪಿಸ್ಕೊಳ್ತಾ ಅಳುತ್ತಾ ಇರುವುದು. ತ್ವತ್ಕೃತೆ ತಮ ನಿದ್ರಾ ಚ ಶೋಕಶ್ಚಿಂತಾ ಚ ರಾಘವಂ. ತಾಪಯಂತಿ ಮಹಾತ್ಮಾನಂ ಅಜ್ಞಾಗಾರಮಿವಾಗ್ನಯಃ. ಅವರಿಗೆ ಶೋಕ, ಚಿಂತ, ದುಃಖ ಅದೆಲ್ಲ ಹೇಗೆ ಅವರನ್ನು ಸುಡುತ್ತಾ ಇತ್ತು ಅಂದರೆ, ಅಗ್ನ್ಯಾಗಾರದಲ್ಲಿ ಅದೇನು ಯಜ್ಞಶಾಲದಲ್ಲಿ ಅಗ್ನಿ ಇರುತ್ತದೆ ನೋಡಿ, ಹಾಗೆ ಅದೇನು ಉರಿಯುತ್ತಾ ಇತ್ತು. ಕಾನನಾನಿ ಅದೆಲ್ಲ ಮಹತಾ ಭೂಮಿ ಅದೇನಾ ಒಂದು ವಾಕ್ಯ ಬಿಟ್ಟೆ ಅನ್ಸುತ್ತೆ. ತವಾದರ್ಶನ ಮತ್ತೆ ಬಂತೆ ತವಾದರ್ಶನ ಶೋಕೇನ ರಾಘವ ಪರಿಚಾಲ್ಯತೆ. ಮಹತಾ ಭೂಮಿಕಂಪೇನ ಮಹಾನಿ ವಶಿಲೋಚ್ಚಯಃ. ನಿನ್ನ ವಿರಹ ದುಃಖದಿಂದ ರಾಮಚಂದ್ರ ಹೇಗೆ ವಿಚಲಿತನಾಗಿದ ಅಂದರೆ, ಒಂದು ಭೂಕಂಪವಾದರೆ ಎಷ್ಟು ಗಟ್ಟಿಯಾದ ದೊಡ್ಡ ಬೆಟ್ಟನೂ ವಿಚಲಿತವಾಗ್ತದೆ, ಅಲಗಾಡ್ತದೆ ನೋಡಿ. ಹಾಗೆ ಸಾಮಾನ್ಯವಾಗಿ ಯಾವ ಕಷ್ಟಕ್ಕೆ ದುಃಖಕ್ಕೆ ಅಲಗಾಡದೇ ಇರುವಂಥ ಧೈರ್ಯವಂತ ರಾಮ, ಅಂಥ ಧೈರ್ಯವಂತನು ನಿಮಗೋಸ್ಕರ ಎಷ್ಟು ವಿಚಲಿತನಾಗಿದ್ದಾನೆ, ಪೂರ್ತಿ ಡಿಸ್ಟರ್ಬೇ ಆಗಿಬಿಟ್ಟ. ಕಾನನಾನಿ ಸುರಮ್ಯಾನಿ ನದಿ ಪ್ರಸ್ರವಣಾನಿ ಚಾನ್. ಚರನ್ನ ರತಿಮಾಪ್ನೋತಿ ತ್ವಾಮಪಶ್ಯನ್ ನೃಪಾತ್ಮಜೇನ್. ದುಃಖವಿದ್ದರೆ ಶೋಕವಿದ್ದರೆ ಏನಾದರೂ ಆ ಪಾರ್ಕು ನೋಡೋಣ, ಅದು ನೋಡೋಣ, ಬೆಟ್ಟಗಳು ಅದು ನೋಡಿದ್ದರೆ ಸ್ವಲ್ಪ ಅದೆಲ್ಲ ಮರೆತು ಹೋಗಿ ಸ್ವಲ್ಪ ಸುಖ ಉಂಟಾಗ್ತದೆ, ಮನಸ್ಸಿಗೆ ಸಮಾಧಾನವಾಗ್ತದೆ. ಅಂದರೆ ಇಲ್ಲಿ ನೋಡಿ, ಕಾನನಾನಿ ಸುರಮ್ಯಾಣಿ, ಸುಂದರವಾದ ಕಾಡುಗಳು ನೋಡಿದ್ದರು, ನದಿಗಳು ನೋಡಿದ್ದರು, ಪ್ರಸ್ರವಣೆಗಳು ಅಂದರೆ ನದಿ ಹರಿಯುತ್ತಿರುವಂಥ ಅದೇನು ಹೇಳ್ತಾರೆ, ಈ ಸೈಡ್ ಬೆಟ್ಟ ಇರುತ್ತದೆ, ನದಿ ಹೋಗ್ತದೆ ನೋಡಿ, ಅದಕ್ಕೆ ಏನು ಹೇಳ್ತಾರೆ, ವ್ಯಾಲಿಗೆ ಏನು ಹೇಳ್ತಾರೆ, ಕಣಿವೆ, ಕಣಿವೆಗಳು, ನದಿಗಳು, ಸುಂದರವಾದ ಕಣಿಗಳು ಎಷ್ಟು ನೋಡಿದ್ದರೂ ನಿಮ್ಮ ದುಃಖ ಮರೆತು ಹೋಗ್ತಾನೇ ಇಲ್ಲ. ಅದರಿಂದ ಯಾವ ಪ್ರಕೃತಿ ಸೌಂದರ್ಯ ಸಾಕಾಗ್ತಾ ಇಲ್ಲ, ಅವರ ದುಃಖ ಬಿಡಿಸುವುದಕ್ಕೆ, ಅವರಿಗೆ ದುಃಖವೇ ದುಃಖ. ಸೊ ಚರನ್ನ ರತಿಮಾಪ್ನೋತಿ ತ್ವಾಮಪಶ್ಯನ್ ನೃಪಾತ್ಮಜ. ನೀವು ಕಂಡು ಬರದಿದ್ದರೆ ಅವರು ಯಾವಾಗ ನೋಡಿದ್ದರೂ ಅವರ ಮನಸ್ಸಿಗೆ ಸಮಾಧಾನವಾಗ್ತಾ ಇಲ್ಲ. ಓಕೆ, ಸಹಿತೌ ರಾಮ ಸುಗ್ರೀವೌ ಅಲ್ಲ, ಇನ್ನೊಂದಿದೆ ನೋಡಿ, ಸತ್ವಾಂ ಅದೇನ ಸತ್ವಾಂ ಮನುಜ ಶಾರ್ದೂಲ ಕ್ಷಿಪ್ರಂ ಪ್ರಾಪ್ಸ್ಯತಿ ರಾಘವಃ. ಸಮಿತ್ರ ಬಾಂಧವಂ ಹತ್ವಾ ರಾವಣಂ ಜನಕಾತ್ಮಜೇನ್. ಆದ್ದರಿಂದ ಇಷ್ಟು ದುಃಖವಿರುವುದರಿಂದ ಈಗ ಅವರಿಗೆ ಬೇರೆ ಕೆಲಸ ಯಾವುದೂ ತೋಚ್ತಾ ಇಲ್ಲ, ನಿಮ್ಮನ್ನು ಪಡ್ಕೊಳ್ಳುವುದೊಂದೇ ದಾರಿ. ಅದಕ್ಕೋಸ್ಕರ ಈಗ ಬೇರೆ ನಾವು ಅರ್ಜೆಂಟ್ ಬರ್ತೀವಿ, ಎಲ್ಲ ಬೇರೆ ಕೆಲಸನೇ ಇಲ್ಲ, ಇದೊಂದೇ ಹಿಂದಿದೆ. ನಾವು ಅರ್ಜೆಂಟ್ಲು ಬಂದು ಮತ್ತೆ ಈ ರಾವಣನನ್ನು ಸಂಹಾರ ಮಾಡಿ ನಿಮ್ಮನ್ನು, ಸುಗ್ರೀವ, ಲಕ್ಷ್ಮಣ, ರಾಮ ಎಲ್ಲರೂ ಬರ್ತಾರೆ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರನೇ ನೋಡ್ತಾ ಇದ್ದೀವಿ. ಸಮಯಂ ಅದೇನ ಸಹಿತೌ ರಾಮ ಸುಗ್ರೀವಾವು ಭಾವ ಕುರುತಾಂ ತದಾ. ಸಮಯಂ ವಾಲಿನಂ ಹಂತುಂ ತವ ಚಾನ್ವೇಷಣಂ ಪ್ರತಿ. ಅದಕ್ಕೋಸ್ಕರನೇ ಸುಗ್ರೀವನ ಜೊತೆಗೆ ಮಾತಾಡಿದ್ದಾಗ ಮೊದಲು ಇಬ್ಬರಿಗೆ ಒಂದು ಒಪ್ಪಂದ ಆಯಿತು. ಏನು, ಅವರು ವಾಲಿಯನ್ನು ಸಂಹಾರ ಮಾಡಿ ನಿಮಗೆ ಆ ರಾಜ್ಯ ಕಿಷ್ಕಿಂಧ ರಾಜ್ಯ ಕೊಡುವುದು, ಸುಗ್ರೀವ ಮಾತ್ರ ಸೀತೆಯನ್ನು ಅನ್ವೇಷಣೆ ಮಾಡಿ, ಸೀತಾ ಅನ್ವೇಷಣೆಯೇ ಅಲ್ಲ, ಸೀತೆಯನ್ನು ಪಡ್ಕೊಳ್ಳಲಿಕ್ಕೆ ಯುದ್ಧಾದಿಗಳು ಏನೇನಾಗ್ತದೋ ಅದಕ್ಕೆ ಸಹಾಯ ಮಾಡುವುದು. ಇಬ್ಬರ ಮಧ್ಯೆ ಒಂದು ಒಪ್ಪಂದ ಆಯಿತು. ಸಮಯಂ ವಾಲಿನಂ ಹಂತುಂ ತವಚಾನ್ವೇಷಣಂ ಪ್ರತಿ.
ತತಸ್ತಾಭ್ಯಾಂ ಕುಮಾರಾಭ್ಯಾಂ ವೀರಾಭ್ಯಾಂ ಸ ಹರೀಶ್ವರಃ ಕಿಷ್ಕಿಂಧಾಂ ಸಮುಪಾಗಮ್ಯ ವಾಲಿ ಯುದ್ಧೇ ನಿಪಾತಿತಃ. ಆ ಒಪ್ಪಂದಕ್ಕೆ ಅನುಗುಣವಾಗಿ ಬಂದು ವಾಲಿ ಸಂಹಾರ ಮಾಡಿದ್ದಾರೆ. ತಥೋ ನಿಹತ್ಯ ತರಸ ರಾಮೋ ವಾಲಿನ ಮಾಹವೇನ್. ಸರ್ವರ್ಕ್ಷ ಹರಿಸಂಘಾನಾಂ ಸುಗ್ರೀವಮಕರೋತ್ಪತಿಂ. ವಾಲಿನ ಸಂಹಾರ ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ರಾಮ ಸುಗ್ರೀವಯೋರೈಕ್ಯಂ ದೇವ್ಯೇವಂ ಸಮಜಾಯತಾನ್. ಈ ತರಹ ರಾಮ ಸುಗ್ರೀವರಿಗೆ ಇಬ್ಬರಿಗೆ ಸಖ್ಯ ಮೈತ್ರಿ ಆಯಿತು. ಹನುಮಂತಂ ಚ ಮಾಂ ವಿದ್ಧಿ ತಯೋರ್ಧೂತಮುಪಾಗತಂ. ನಾನು ಯಾರು? ನಾನು ಹನುಮಂತ, ನನ್ನ ಹೆಸರು. ಆ ಸುಗ್ರೀವನ ಯಾರು? ದೂತ, ರಾಮಚಂದ್ರನ ದೂತ ನಾನು ಹನುಮಂತ. ಸ್ವಂ ರಾಜ್ಯಂ ಪ್ರಾಪ್ಯ ಸುಗ್ರೀವ ಸ್ವಾನಾನೀಯ ಮಹಾಕಪೀನ್. ತದರ್ಥಂ ಪ್ರೇಷಯಾಮಾಸ ದಿಶೋ ದಶ ಮಹಾಬಲಾನ್. ಸುಗ್ರೀವನು ರಾಜ್ಯ ಪಡ್ಕೊಂಡ ನಂತರ ಈಗ ತನ್ನ ವಾನರಗಳನ್ನೆಲ್ಲ, ಮಹಾವಿದ್ವಾಂಸರು ಮಹಾಬಲಶಾಲಿಗಳೆಲ್ಲ, ಕೋತಿಗಳನ್ನೆಲ್ಲ ತಯಾರು ಮಾಡಿ ಎಲ್ಲ ದಿಶೆಗಳಲ್ಲಿ, 4 ದಿಶೆಗಳಲ್ಲಿ ಬೆಟ್ಟ, ನದಿ, ಏನದು ಕಣಿವೆ, ಮರ, ಗಿಡಗಳು ಏನೇನಿದೆಯೋ ಎಲ್ಲ ಹುಡುಕಿ ಒಂದು ಅಂಗುಳ ಬಿಡಬಾರದು, ಇಡೀ ಭಾರತ ದೇಶ ಹುಡುಕಿ ಎಲ್ಲಿದ್ದರೂ ಪಡ್ಕೊಂಡೇ ಬರಬೇಕು ಎಂದು ನಿಯಮ ಮಾಡಿ ಎಲ್ಲರನ್ನು ಕಳಿಸಿಬಿಟ್ಟ. ಆದಿಷ್ಟಾವಾನರೇಂದ್ರೇಣ ಸುಗ್ರೀವೇಣ ಮಹೌಜಸಃ. ಅದ್ರಿರಾಜ ಪ್ರತೀಕಾಶ ಸರ್ವತಃ ಪ್ರಸ್ಥಿತಾ ಮಹೀಂ. ನಾವು ಕೋತಿಗಳು ಎಷ್ಟಿವೆ ಅಂದರೆ ಸಾವಿರ ಐ ಥಿಂಕ್ 1,00,000 ಕೋತಿಗಳಿರ್ಬೋದು ನಾವೆಲ್ಲರೂ. ಒಬ್ಬೊಬ್ಬರು ಒಂದೊಂದು ಕಡೆ 100 500 ಒಂದೊಂದು ಕಡೆ. ಅವರು ಒಬ್ಬೊಬ್ಬರು ಎಷ್ಟಂದರೆ ಪರ್ವತ ಅಷ್ಟು ಪರಾಕ್ರಮಿಗಳು, ಉದ್ದಾಗಿದ್ದಾರೆ. ಪರ್ವತ ಅಷ್ಟು ಪರಾಕ್ರಮಿಗಳು, ಅಷ್ಟು ಭಯಂಕರವಾದ ಕೋತಿಗಳು. ಅವರೆಲ್ಲರೂ ನಾವು ಹುಡುಕುವಕ್ಕೆ ಹೊರಟಿದ್ದೇವೆ. ತತಸ್ತೆ ಮಾರ್ಗಮಾಣ ವೈ ಸುಗ್ರೀವ ವಚನಾತುರಾಃ. ಚರಂತಿ ವಸುಧಾಂ ಕೃತ್ಸ್ನಾಂ ವಯಮನ್ಯೇ ಚ ವಾನರಾಃ. ನಾವು ಇನ್ನು ನಾನೇ ಅಲ್ಲದೆ ಇನ್ನೂ ಕೆಲವರು ಅಂಗದ ಮಿಕ್ಕ ಜನ ನಾವೆಲ್ಲರೂ ಹುಡುಕ್ತಾ ಇದ್ದೇವೆ. ಅಂಗದೋ ನಾಮ ಲಕ್ಷ್ಮೀವಾನ್ ವಾಲಿಸೂನುರ್ಮಹಾಬಲಃ. ಪ್ರಸ್ಥಿತಃ ಕಪಿಶಾರ್ದೂಲಸ್ತ್ರಿಭಾಗಬಲ ಸಂವೃತಃ. ಅಂಗದ, ಅವನು, ಇನ್ನೂ ಎಷ್ಟೋ ಜನರು ಎಲ್ಲರೂ ಬಂದಿದ್ದಾರೆ. ತೇಷಾಂ ನೋ ವಿಪ್ರಣಷ್ಟಾನಾಂ ವಿಂಧ್ಯೇ ಪರ್ವತ ಸತ್ತಮೇನ್. ಭೃಶಂ ಶೋಕ ಪರೀತಾನಾಂ ಅಹೋರಾತ್ರ ಗಣಾಗತಾಃ. ಈ ಪರ್ವತಗಳು, ಕಣಿವೆಗಳು, ಕಾಡುಗಳಲ್ಲೂ ಹುಡುಕಿ ಎಷ್ಟೋ ದಿವಸಗಳು ಕಳೆಯಿತು. ಎಷ್ಟೋ ದಿವಸಗಳು, ರಾತ್ರಿ ಇಲ್ಲ ಹಗಲಿಲ್ಲ, ನಾವು ನಿದ್ದೆ ಹೋಗದೆ ರಾತ್ರಿ ಹುಡುಕಿದ್ದೇವೆ, ಹಗಲು ಹುಡುಕಿದ್ದೇವೆ, ಯಾವಾಗ ಹುಡುಕ್ತಾನೆ ಬಂದಿದ್ದೆ. ಇಲ್ಲೊಂದು ಅಲ್ಲಿ ಹೇಳಿದ್ದನೋ ಮುಂದೆ ಹೇಳ್ತಾನೋ ಗೊತ್ತಿಲ್ಲ. ನಾವು ಸುಗ್ರೀವ ಇಲ್ಲಿ ಸೀತಮ್ಮಗೆ ಅವರು ಏಕೆ ಬಂದಿಲ್ಲ ಅನಿಸುತ್ತದೆ ಹೊರತು ಅವರು ತುಂಬ ಎಲ್ಲಿದ್ದಾರೋ ಗೊತ್ತಿಲ್ಲ. ಇಡೀ ಭಾರತ ದೇಶ ಹುಡುಕೊಂಡು ಇಲ್ಲಿಗೆ ಬರಬೇಕು. ಎಷ್ಟೆಲ್ಲ ಹುಡುಕಿತೆ ಇಲ್ಲಿ ಬರಬೇಕು, ಅವು ಗೊತ್ತಾಗ್ತದೆ. ಇಲ್ಲಿ ಬರುವುದು ಎಷ್ಟು ಕಷ್ಟ. ಸಮುದ್ರ ದಾಟಬೇಕು, ರಾವಣ ಅರಮನೆಯಲ್ಲಿ ದಾಟುವುದಕ್ಕೆ ಎಷ್ಟು ಕಾವಲಿ ಇದ್ದಾರೆ, ಎಷ್ಟು ಭಯಂಕರ ರಾಕ್ಷಸರಿದ್ದ, ಇವೆಲ್ಲ ದಾಟ್ಕೊಂಡು ಹೇಗೆ ಬರಬೇಕು? ಸುಮ್ಮನೆ ಆಗುತ್ತದೆ?
ನಿಮಗೆ ಬಂದಿಲ್ಲ ಅನಿಸುತ್ತದೆ ಹೊರತು ನಿಮಗೋಸ್ಕರ. ಸುಗ್ರೀವನು ನೋಡಿ ಅವನಿಗೆ ನಿಮ್ಮನ್ನು ಹುಡುಕಿಸುವುದಕ್ಕೋಸ್ಕರ ಎಷ್ಟು ಪ್ರೀತಿ ಇದೆ ಅಂದರೆ, ತನ್ನ ಓನ್ ಸೈನಿಕರು ತನ್ನ ಕೋತಿಗಳಿಗೆ ಏನು ಆಜ್ಞೆ ಕೊಟ್ಟರೂ ನೀವು ಎಲ್ಲ ಕಡೆ ಹುಡುಕಬೇಕು, ಒಂದು ಜಾಗ ಬಿಡಬಾರದು. ಎಲ್ಲಿ ಸಂದೇಹವಿದ್ದರೂ ಮತ್ತೆ ಹುಡುಕಲಿಲ್ಲ, ಅಯ್ಯೋ ಅಲ್ಲಿರಬಹುದೋ ಏನೋ ಎಂದು ಸಂದೇಹ ಬರಬಾರದು. ಎಲ್ಲ ಒಂದೊಂದಕ್ಕೆ 2 3 ಸಲ ಹುಡುಕಬೇಕು. ಇನ್ನೊಂದು ಹುಡುಕಿ ನಾವು ಎಲ್ಲ ಹುಡುಕಿದ್ದೇವೆ, ಸೀತೆ ಕಂಡು ಬಂದಿಲ್ಲ ಎಂದು ಸುದ್ದಿ ಹೇಳುವಕ್ಕೆ ಬಂದರೆ ನಿಮಗೆ ಇಲ್ಲೇ ಪ್ರಾಣ ಹೋಗುತ್ತದೆ, ಸಾಯಿಸಿಬಿಡ್ತೀನಿ. ಸೀತೆಯನ್ನು ತಿಳ್ಕೊಂಡೇ ಬನ್ನಿ, ಇಲ್ಲದಿದ್ದರೆ ಅಲ್ಲೇ ಸತ್ತು ಹೋಗಿ ವಾಪಸ್ ಮಾತ್ರ ನನಗೆ ಗೊತ್ತಿಲ್ಲ, ಕಂಡು ಬಂದಿಲ್ಲ ಎಂದು ಮಾತ್ರ ಬರಬೇಡ. ಕಂಡು ಬಂದರೆ ಬಂದು ಹೇಳಿ, ಇಲ್ಲದಿದ್ದರೆ ಅಲ್ಲೇ ಸತ್ತು ಹೋಗಿ ಮತ್ತೆ ಮಾತ್ರ ವಾಪಸ್ ಬರಬೇಡ. ನೋಡಿ, ಸುಗ್ರೀವ ಆಜ್ಞಾ ಅಂದರೆ ಒಂದು ಗಾದೆ ಇದೆ, ಒಂದು ಹೆಸರೇ. ಸುಗ್ರೀವ ಆಜ್ಞಾ ಅಂದರೆ ಹೇಳಿದ್ದು ಮಾಡದಿದ್ದರೆ ಸಾಯಿಸಿಬಿಡ್ತಾನೆ ಅಷ್ಟೇ. ಅದೊಂದು ನಿಯಮ. ಸುಗ್ರೀವ ಆಜ್ಞಾ ಅಂದರೆ ಅಂಥದ್ದು. ಮಾಡಲಿಲ್ಲ, ಏನೋ ನೆಪ ಹೇಳಿ, ಏನೋ ಕುಂಟು ಸಾಕು ಹೇಳಿ, ಏನೋ ನೆಪ ಹೇಳಿ ಅದು ಹೇಳಿ ತಪ್ಪಿಸ್ಕೊಂಡ್ರೆ ಇಲ್ಲ ಮಾಡಿದೆ. ಅಂದರೆ ಇದರಿಂದ ರಾಮಚಂದ್ರ ಸುಗ್ರೀವನಿಗೆ ಪರಸ್ಪರ ಅಗ್ರಿಮೆಂಟು ಎಷ್ಟು ಚೆನ್ನಾಗಿದೆ. ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡುವುದರಿಂದ ಇಷ್ಟು ಲೇಟಾಯಿತು, ಆದರೂ ಈಗ ಬಂದಿದ್ದೇವೆ ನೋಡಿ. ಅಂದರೆ ಸೀತೆಗೆ ನಂಬಿಕೆ ಆಗಬೇಕೆ, ಏಕೆ ಇಷ್ಟೆಲ್ಲ ಬೇಗ ಬಂದಿಲ್ಲ ಅಂದರೆ ಎಲ್ಲಿ ಹೇಗೆ ಹುಡುಕಬೇಕು? ಈ ಒಂದು ದಾರಿ ಅಂದರೆ ಒಂದಾದರೂ ಹುಡುಕಾಗ, ಇಡೀ ಭಾರತ ದೇಶ ಹುಡುಕಬೇಕು, ಎಲ್ಲೋ ಏನು ಗೊತ್ತಿಲ್ಲ, ಎಲ್ಲೋ ಹುಡುಕಬೇಕು, ಇಡೀ ಭಾರತ ದೇಶ ಹುಡುಕಬೇಕು. ಅದು ಒಬ್ಬರಿಬ್ಬರಿಂದ ಆಗುತ್ತದ? ಲಕ್ಷಾಂತರ ಕೋತಿಗಳು ಹುಡುಕುತ್ತಾ ಇದ್ದಾರೆ. ಓಕೆ. ತೇ ವಯಂ ಕಾರ್ಯನೈರಾಶ್ಯಾತ್, ಇದೇನಾ? ಕಾಲಸ್ಯಾತಿಕ್ರಮೇಣ ಚ ಭಯಾಚ್ಚ ಕಪಿರಾಜಸ್ಯ ಪ್ರಾಣಾಂ ತ್ಯಕ್ತುಮುಪಸ್ಥಿತಾಃ. ಈ ಹುಡುಕುವಾಗ ನಮ್ಮ ಗತೇನಾಯಿತೋ ನೋಡು. ತೇವಯಂ ಕಾರ್ಯನೈರಾಶ್ಯ, ಎಷ್ಟು ಹುಡುಕಿದ್ದರೂ ಕಂಡು ಬರ್ತಾ ಇಲ್ಲ, ತುಂಬ ನಿರಾಶೆ ಆಗ್ತಾ ಇದೆ. ತುಂಬ ನಿರಾಶೆ ಆದರೆ ಇನ್ನು ಮುಂದೆ ಮಾಡಬೇಕಾ ಅಲ್ಲವಾ? ಎಲ್ಲಿ ಹುಡುಕಿದ್ದರೂ ಕಂಡು ಬರಲ್ಲ, ಎಲ್ಲಿ ಹೋದರೂ ನಿರಾಶೆ. ಈಗ ನಾವು ಇದ್ದಾರು ಲಂಕಾದಲ್ಲಿ, ಇಡೀ ಭಾರತ ದೇಶ ಎಲ್ಲಿ ಹುಡುಕಿದರೂ ಎಲ್ಲಿ ಕಂಡು ಬರಬೇಕು, ಎಷ್ಟು ನಿರಾಶೆ ಆಗ್ತಾ ಇದೆ. ಕಾರ್ಯನೈರಾಶ್ಯಾತ್ ಕಾಲಸ್ಯತಿಕ್ರಮೇಣ, ಒಂದು ಪಕ್ಕ ನಿರಾಶೆ ಆಗ್ತಾ ಇದೆ, ಇನ್ನೊಂದು ಪಕ್ಕ ಟೈಮ್ ಆಗ್ತಾ ಇದೆ. ಅವರು ಹೇಳಿದ್ದರು ಇಷ್ಟು ದಿವಸದಲ್ಲಿ ಬೇಗ ಬರಬೇಕು. ಬೇಗಿ ಅಂದರೆ ಅವರು ಕೊಟ್ಟಿರುವ ಟೈಮ್ ಯಾವಾಗಲೂ ದಾಟಿ ಹೋಯಿತು. ಸುಗ್ರೀವ ಇಷ್ಟು ದಿವಸದಲ್ಲಿ ಬಂದು ರಿಪೋರ್ಟ್ ಮಾಡಬೇಕು, ಆ ಟೈಮ್ ಯಾವಾಗಲೂ ದಾಟಿ ಹೋಯಿತು. ಟೈಮ್ ದಾಟಿ ಹೋಯಿತು, ಸಿಗ್ತಾ ಇಲ್ಲ, ಏನು ಮಾಡಬೇಕು? ನಾವು ಬದುಕಲ್ಲ ಸಾಯಲ್ಲ, ನಮ್ಮ ಪ್ರಾಣಗತಿ ಬರ್ತಾ ಇದೆ, ಅದು ಇದೆ ನಾವು. ಆದ್ದರಿಂದ ಏನದು? ಕಾರ್ಯನೈರಾಶ್ಯಾತ್ ಕಾಲಸ್ಯ ಅತಿಕ್ರಮೇಣ ಚ ಭಯಾಚ್ಚ ಕಪಿರಾದಸ್ಯ. ಈಗ ಮತ್ತೆ ಸುಗ್ರೀವನ ಮೇಲೆಂದರೆ ಭಯ, ಏನು ಸಾಯಿಸ್ತಾನೋ ಏನು ಮಾಡ್ತಾನೋ ಅದೊಂದು ಭಯ. ಅದರಿಂದ ಪ್ರಾಣಾಂ ತ್ಯಕ್ತುಂ ಉಪಸ್ಥಿತಃ. ಈಗ ಬೇರೆ ಗತಿ ಏನಿಲ್ಲದೆ, ಈಗ ಸೀತೆ ಏನೋ ಸಿಗ್ತಾ ಇಲ್ಲ, ಹುಡುಕಿ ನಿರಾಶೆ ಆಯಿತು, ಅಲ್ಲಿ ಹೋದರೆ ಸಾಯಿಸ್ತಾನೆ, ಈಗ ನಾವಿಲ್ಲೇ ಸತ್ತು ಹೋಗೋದು ಒಳ್ಳೆಯದೆಂದು ಎಲ್ಲರೂ ಕೋತಿಗಳು ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲೇ ತೀರ್ಮಾನ ಮಾಡಿಕೊಂಡ್ರೆ ನಾವಿಲ್ಲೇ ಪ್ರಾಣ ಬಿಡೋಣ, ಮತ್ತೆ ವಾಪಸ್ ಹೋಗುವುದೇ ಬೇಡ, ಹೇಳುವುದೇ ಬೇಡ ಎಂದು ಹಾಗೆ ತೀರ್ಮಾನ ಮಾಡಿಕೊಂಡಿದ್ದೇವೆ ನಾವು. ವಿಚಿತ್ಯ ಗಿರಿದುರ್ಗಾಣಿ ನದಿ ಪ್ರಸ್ರವಣಾನಿ ಚ ಅನಾಸಾದ್ಯ ಪದಂ ದೇವ್ಯ ಪ್ರಾಣಾಂ ತ್ಯಕ್ತುಂ ವ್ಯವಸ್ಥಿತಾಃ. ಅಷ್ಟೇ, ಸೀತೆ ಕಂಡು ಬರದೆ ಇನ್ನೇನು ಮಾಡಬೇಕು? ಪ್ರಾಣವೇ ತೆಗಿಬೇಕು ಎಂದು, ಪ್ರಾಣವೇ ಕೊಡಬೇಕು ಎಂದು ನಿಶ್ಚಯ ಮಾಡಿಕೊಂಡರು. ತತಸ್ತಸ್ಯ ಗಿರೇರ್ಮೂರ್ಧ್ನಿ ವಯಂ ಪ್ರಾಯಮುಪಾಸ್ಮಹೇ. ದೃಷ್ಟ್ವಾ ಪ್ರಾಯೋಪವಿಷ್ಟಾಂಶ್ಚ ಸರ್ವಾನ್ ಪಾನರಪುಂಗವಾನ್. ಆ ಸಮುದ್ರ ದಡದಲ್ಲಿ ಕೂತ್ಕೊಂಡು ಅಂಗದ ನಾವೆಲ್ಲರೂ ಪ್ರಾಯೋಪವಿಷ್ಟವಂದರೆ ಗೊತ್ತಾ? ಪ್ರಾಯ ಅಂದರೆ ಈಗ ಪ್ರಾಣ ಬಿಡುವುದಕ್ಕೆ ಉಪವಾಸ ಮಾಡೋಣ, ಅಥವಾ ಬೆಂಕಿಯಲ್ಲಿ ಹಾರೋಣ, ಅಥವಾ ಇನ್ನೇನಾದರೂ ವಿಷ ತಿನ್ನೋಣ ಎಂದು ಈಗ ನಾವೆಲ್ಲ ಊಟ ನಿಲ್ಲಿಸಿಬಿಟ್ಟು ಈಗ ಪ್ರಾಣ ತೆಗೆಯುವುದಕ್ಕೆ ಕೂತಿದ್ದೇವೆ. ನಾವು ಅದೇ ನಿಶ್ಚಯ ಮಾಡಿಕೊಂಡು ಕೂತಿದ್ದೇವೆ. ಆ ಸಂದರ್ಭದಲ್ಲಿ ವೃಷಂ ಶೋಕಾರ್ಣವೇ ಮಗ್ನಃ ಪರ್ಯದೇವದಂಗದಃ ತವ ನಾಶಂ ಚ ವೈದೇಹಿ ವಾಲಿನಶ್ಚ ತಥಾವಧಂ.
ಪ್ರಾಯೋಪವೇಶಮಸ್ಮಾಕಂ ಮರಣಂ ಚ ಜಟಾಯುಷಃ. ತೇಷಾಂ ನ ಸ್ವಾಮಿ ಸಂದೇಶಾದ್ ನಿರಾಶಾನಾಂ ಮುಮೂರ್ಷತಾಂ. ಕಾರ್ಯಹೇತೋರಿಹಾಯಾತಃ ಶಕುನಿರ್ವೀರ್ಯವಾನ್ ಮಹಾನ್. ಹೀಗೆ ವಾಲಿ ಸತ್ತು ಹೋದ. ಸೀತಾ ಕಂಡು ಬರ್ತಾ ಇಲ್ಲ ಅಂದರೆ ಸೀತಾ ಪ್ರಾಣ ಬಿಟ್ಟಿರಬಹುದು, ರಾವಣ ಯಾವಾಗಲೂ ಸಾಯಿಸಿರಬಹುದು ಅಂದ್ಕೊಂಡಿದ್ದ, ಏಕೆಂದರೆ ಕಂಡು ಬರ್ತಾ ಇಲ್ಲ. ವಾಲಿ ಪ್ರಾಣ ಬಿಟ್ಟ, ಸೀತಮ್ಮ ಪ್ರಾಣ ಬಿಟ್ಟರು. ಈಗ ನಮಗೇನು ಬಂದು ನಿಮಗೋಸ್ಕರ ಕಷ್ಟಪಟ್ಟ ಜಟಾಯು ಪ್ರಾಣ ಬಿಟ್ಟ. ಈಗ ಎಲ್ಲರೂ ಆಯಿತು, ಕೊನೆಗೆ ಏನು ಉಳಿದಿದೆ? ಈಗ ನಾವು ಪ್ರಾಣ ಬಿಡುವುದೇ ಟೈಮ್ ಬಂದಿದೆ. ಏನೇನು ನಡೆಯುತ್ತಾ ಇಲ್ಲ, ಏನು ಕೆಲಸ ಇಲ್ಲ, ನಿರಾಶನೆ. ಸ್ವಾಮಿ ಸಂದೇಶ ನಿರಾಶಾನಾಂ ಮುಮೂರ್ಷತಾಂ. ಈಗ ಅದರಿಂದ ಏನು ಆಶೆ ಇಲ್ಲದೆ ನಿರಾಶ ಆಗುವುದರಿಂದ ನಾವು ಸತ್ತು ಹೋಗಬೇಕು ಎಂದು ನಿಶ್ಚಯ ಮಾಡಿಕೊಂಡಾಗ ಒಂದು ಒಳ್ಳೆಯ ಶಕುನ ಕಂಡು ಬಂತು ನಮಗೆ. ಶಕುನ ಆಯ್ತಲ್ಲವೇ? ಶಕುನಿರ್ವೀರ್ಯವಾನ್ ಮಹಾನ್, ಒಂದು ಮಹಾಪರಾಕ್ರಮಿಯಾದ ಶಕುನಿ, ಒಂದು ಪಕ್ಷಿ ಕಂಡು ಬಂದ ನಮಗೆ. ಯಾರು? ಗೃಧ್ರರಾಜಸ್ಯ ಸೋದರ್ಯ ಸಂಪಾತಿರ್ನಾಮ ಗೃಧ್ರರಾಟ್. ಆ ಗೃಧ್ರರಾಜ ಜಟಾಯು ಸೋದರ ಇವನು ಸಂಪಾತಿ ಎನ್ನುವನು ಕಂಡು ಬಂದ. ಶ್ರುತ್ವಾ ಭ್ರಾತೃವದಂ ಕೋಪ. ಈಗ ಅಂಗದ ಹೇಳ್ತಾ ಇದ್ದ, ಎಲ್ಲರೂ ಆಯಿತು, ಈಗ ಏನು ಜಟಾಯು ಪ್ರಾಣ ಬಿಟ್ಟ, ಎಲ್ಲರೂ ಸತ್ತು ಹೋದರು, ಈಗ ನಮ್ಮದೇ ಉಳಿದಿದೆ, ಈಗ ನಾವು ಪ್ರಾಣ ಬಿಡ್ತೀವಿ ಎಂದು ಹೇಳಿದಾಗ ಆ ಜಟಾಯು ಎಂದು ಹೇಳಿದನಲ್ಲ, ಅಲ್ಲಿ ದೂರದಿಂದ ಇರುವ ಸಂಪಾತಿ ಕೇಳಿಸಿತು. ನೀವು ಜಟಾಯು ಕೇಳ್ತಾ ಇದ್ದೀರೇನು? ನಮ್ಮ ಜಟಾಯುಗೆ ನನ್ನ ತಮ್ಮ ಆ ಜಟಾಯು ಎಲ್ಲಿದ್ದಾನೆ ಎಂದು ಕೇಳ್ತಾ ಇದ್ದ. ಶ್ರುತ್ವಾ ಭ್ರಾತೃವದಂ ಕೋಪಾದಿದಂ ವಚನಮಬ್ರವೀತ್. ಯಬೀಯಾನ್ ಕೇನ ಮೇ ಭ್ರಾತ ಹತಃ ಕ್ವಚ ನಿಪಾತಿತಃ. ಅಯ್ಯೋ, ನನ್ನ ತಮ್ಮನನ್ನು ಯಾರು ಸಾಯಿಸಿದ್ದಾರೆ, ಹೇಗೆ ಸಾಯಿಸಿದ್ದಾರೆ, ಏನಾಯಿತು ಅಂದು ಕೋಪದಿಂದ ಕೇಳ್ತಾ ಇದ್ದಾನೆ. ನನ್ನ ತಮ್ಮನ ಯಾರು ಮಾಡಿದ್ದಾರೋ ನಾನು ಸಾಯಿಸ್ತೀನಿ ಎಂದು ಕೋಪಕ್ಕೆ ಬಂದ. ತದಾಖ್ಯಾತುಮಿಚ್ಛಾಮಿ ಭವದ್ಭಿರ್ವಾನರೋತ್ತಮಾಃ. ಅದರಿಂದ ನೀವು ಹೇಳಿ, ಆ ಜಟಾಯು ಹೇಗೆ ಪ್ರಾಣ ಬಿಟ್ಟರು ಹೇಳಿ. ಅಂಗದೋ ಕಥಯತ್ತಸ್ಯ ಜನಸ್ಥಾನೇ ಮಹದ್ವಧಂ. ರಕ್ಷಸಾ ಭೀಮರೂಪೇಣ ತ್ವಾಮುದ್ದಿಶ್ಯ ಯಥಾರ್ಥತಃ. ಜಟಾಯೋಸ್ತು ವಧಂ ಶ್ರುತ್ವಾ ದುಃಖಿತಃ ಸೋರುಣಾತ್ಮಜಃ. ತ್ವಾಮಾಹ ಸವರಾರೋಹೇ ವಸಂತೀಂ ರಾವಣಾಲಯೇ. ತಸ್ಯ ತದ್ವಚನಂ ಶ್ರುತ್ವಾ ಸಂಪಾತೇಃ ಪ್ರೀತಿವರ್ಧನಂ. ಅಂಗದ ಪ್ರಮುಖಾಃ ಸರ್ವೇ ತತಃ ಪ್ರಸ್ಥಾಪಿತಾ ವಯಂ. ಆ ಜಟಾಯು ಕೋಪ ಬಂದಿದೆ, ಈಗ ರಾವಣನೇ ಸಂಹಾರ ಮಾಡಿದ ಹೀಗೆ ಎಂದು ಹೇಳಿದರೆ ಅವಳಿಗೆ ಸ್ವಲ್ಪ ರಾವಣ ಮೇಲೆ ಕೋಪ ಇದೆ. ಅದರಿಂದ ಇದು ಹೇಳಿಬಿಟ್ಟರು, ಈಗ ಸೀತಾ ಎಲ್ಲಿ ಹೋಯಿತು, ಈಗ ಅಲ್ಲಿ ಈಗಲಿದ್ದಾಳೆ, ಅದೇನು ಅಶೋಕವನದಲ್ಲಿ ನನಗೆ ಕಂಡು ಬರ್ತಾ ಇದ್ದಾಳೆ ಎಂದು ಅವಳು ಹೇಳಿದ್ದಾಗ ನಮಗೆ ಕನ್ಫರ್ಮ್ ಆಯಿತು. ಏಕೆಂದರೆ ನಾವು ಸಮುದ್ರ ದಡಕ್ಕೆ ಬಂದಿದ್ದೇವೆ, ಇಲ್ಲಿಂದ ಎಲ್ಲಿ ಹೋಗ್ತಾರೆ, ಸಮುದ್ರದಲ್ಲೇ ಬಿದ್ದು ಹೋಯಿತು, ಇಲ್ಲೇ ಪ್ರಾಣ ಹೋಯಿತು ಅಂದ್ಕೊಂಡಿದ್ದು. ಸಮುದ್ರ ದಡಕ್ಕೆ ಬಂದ ನಂತರ ಬೇರೆ ಕಡೆ ಇರಬಹುದು ಎಂದು ಹೇಗೆ ನಮಗೆ ಸಂದೇಹ ಬಂದಿಲ್ಲ, ಹುಡುಕಬೇಕು ಎಂಬುದು ಯೋಚನೆ ಬಂದಿಲ್ಲ. ಸಂಪಾತಿ ಹೇಳುವುದರಿಂದಲೇ ಇಲ್ಲಿ ಹುಡುಕಬೇಕು ಎಂದು ಯೋಚನೆ ಬಂತು. ಇಲ್ಲದಿದ್ದರೆ ಭೂಮಂಡಲ ಹುಡುಕ್ತೀವಿ, ವಾಪಸ್ ಹೋಗ್ತೀವಿ, ಸಮುದ್ರ ಕಡೆ ಹೋಗುವುದು ಯೋಚನೆ ಬಂದಿಲ್ಲ ನಮಗೆ. ಅಂಗದ ಪ್ರಮುಖವೆಲ್ಲ ಅಲ್ಲಿಂದ ಹೊರಟಿದ್ದೇವೆ. ಈಗ ನಾವು ಪ್ರಾಣ ಬಿಡುವುದು ಬಿಟ್ಟು ಯೋಚನೆ, ಈಗ ನಾವು ಮತ್ತೆ ಲಂಕಾ ಹುಡುಕೋಣ. ಈಗ ಲಂಕಾ ಹುಡುಕುವುದಕ್ಕೆ ಸಮುದ್ರ ದಾಟುವುದು ಹೇಗೆ, ಈಗ ಅದು ಯೋಚನೆ ಬಂತು. ವಿಂಧ್ಯಾದುತ್ಥಾಯ ಸಂಪ್ರಾಪ್ತ ಸಾಗರಸ್ಯಾಂತಮುತ್ತಮಂ. ತ್ವದ್ದರ್ಶನೆ ಕೃತೋತ್ಸಾಹ ಹೃಷ್ಟಾ ಪುಷ್ಟಾ ಪ್ಲವಂಗಮ.
ಅಂಗದ ಪ್ರಮುಖ ಸರ್ವೇ ವೇಲೋಪಾಂತಮುಪಾಗತಾಃ ಚಿಂತಾಂ ಜಗ್ಮುಃ ಪುನರ್ಭೀಮಾಂ ತ್ವದ್ದರ್ಶನ ಸಮುತ್ಸುಕಾಃ. ಎಲ್ಲರೂ ಹೋಗೋಣ ಅಂದ್ಕೊಂಡರು ಅಲ್ಲವೇ? ಇಲ್ಲಿ ಅಲ್ಲಿ ಲಂಕದಲ್ಲಿದ್ದಾರೆ, ಆಯಿತು ಎಲ್ಲರೂ ಹೋಗೋಣ ಎಂದು ಎಲ್ಲರೂ ಅಲ್ಲಿಂದ ಬಿಟ್ಟು ಸಮುದ್ರದಿಂದ ಹತ್ತಿರಕ್ಕೆ ಬಂದರು. ಹತ್ತಿರಕ್ಕೆ ಬಂದಾಗ ಯೋಚನೆ ಬಂದು ಸಮುದ್ರ ದಾಟುವುದು ಹೇಗೆ? ಯಾಕಂದರೆ ಎಲ್ಲರೂ ಹೋಗಿ ಎಲ್ಲರೂ ನೋಡಿ ಬರೋಣ ಅಂದ್ಕೊಂಡರು ಅಲ್ಲವೇ? ಆದರೆ ಎಲ್ಲರೂ ಹೋಗೋಕ್ಕಾಗಲ್ಲ. ಅಥಾಹಂ ಹರಿಸೈನ್ಯಸ್ಯ ಸಾಗರಂ ದೃಶ್ಯಸೀದತಃ ವ್ಯವಧೂಯ ಭಯಂ ತೀವ್ರಂ ಯೋಜನಾನಾಂ ಶತಂ ಪ್ಲುತಃ. ಲಂಕಾ ಚಾಪಿ ಮಯಾ ರಾತ್ರೌ ಪ್ರವಿಷ್ಟಾ ರಾಕ್ಷಸಾಕುಲಾ. ಸಮುದ್ರ ದಾಟಕ್ಕಾಗಲ್ಲ, ಅದರಿಂದ ಎಲ್ಲರೂ ಅಲ್ಲೇ ಇದ್ದು ಒಬ್ಬನನ್ನೇ ಕಳಿಸೋಣ ಎಂದು ಯೋಚನೆ ಮಾಡಿದ್ದಾರೆ. ಆ ಒಬ್ಬನು ಯಾರು ಅಂದರೆ ಮತ್ತೆ ಎಲ್ಲರನ್ನೂ ಕೇಳಿದರೆ ಯಾರೊಬ್ಬೋ ಇದು ತುಂಬ ದೂರ ನನ್ನಾಗಲ್ಲ. ಕೊನೆಗೆ ನಾನೇ ಉಳಿದಿದ್ದೆ. ನಾನೇ ಅಷ್ಟೆಲ್ಲ ದಾಟಿ ಮತ್ತೆ ದ್ವಾರಪಾಲಕನನ್ನು ಅವನ್ನು ಹಿಂಸೆ ಮಾಡಿ ಹೊಡೆದು ಹೇಗಾದರೂ ತಪ್ಪಿಸ್ಕೊಂಡು ಒಳಗೆ ಬಂದೆ ನಾನು. ರಾವಣಶ್ಚ ಮಯಾ ದೃಷ್ಟಸ್ತ್ವಂ ಚ ಶೋಕ ನಿಪೀಡಿತಾನ್. ಆ ರಾವಣನ ಮನೆಯಲ್ಲೆಲ್ಲ ಹುಡುಕಿ ಅಲ್ಲಿ ನಿರಾಶೆ ಪಟ್ಕೊಂಡೆ. ನಾನು ಹಾಗೆ ಅಂದ್ಕೊಂಡೆ, ಪ್ರಾಣ ಬಿಡ್ತೀನಿ ಈಗನೇನು ಕಂಡು ಬಂದಿಲ್ಲ, ಇನ್ನೇನು ಪ್ರಯೋಜನವಿಲ್ಲ ಅಂದ್ಕೊಂಡೆ. ನಂತರ ಯೋಚನೆ ಮಾಡಿ ಮತ್ತೆ ಹುಡುಕಿದಾಗ ಇಗೋ ಇಲ್ಲಿ ಕಂಡು ಬಂದಿದ್ದ. ಇಲ್ಲಿ ಮತ್ತೆ ರಾವಣ ಬಂದು ನಿಮ್ಮನ್ನು ಮಾತಾಡಿಸಿದಾಗ ನೋಡಿಕೊಂಡೆ, ಓ ಇವಳೇ ಸೀತಾ, ಇವನು ರಾವಣ. ನಾನು ರಾವಣನ ಹಿಂದೆ ನೋಡಲಿಲ್ಲ, ನಿಮ್ಮನ್ನು ನೋಡಲಿಲ್ಲ. ಆವಾಗ ನೋಡಿದೆ ನಿಮ್ಮ ಇಬ್ಬರನ್ನು. ಏತತ್ತೇ ಸರ್ವಮಾಖ್ಯಾತಂ ಯಥಾವೃತ್ತಮನಿಂದಿತೆ. ನೀವು ಹೇಗೆ ಸುಗ್ರೀವನ ಜೊತೆಗೆ ಹೇಗೆ ಭೇಟಿಯಾಯಿತು, ರಾಮಲಕ್ಷ್ಮಣರು ಹೇಗೆ ಭೇಟಿಯಾದರು, ಇದೆಲ್ಲ ನಮಗೆ ಹೇಳು ಅಂದ್ರಿಗೂ ಎಲ್ಲ ಹೇಳಿದ್ದೀನಿಗೂ ಈಗ ಈ ತರಹ ನಿಮ್ಮನ್ನು ನೋಡಲಾಯಿತು. ಅಭಿಭಾಷಸ್ವ ಮಾಂ ದೇವಿ ದೂತೋ ದಾಶರಥೇರಹಂ. ಈಗ ಈಗ ನಂಬಿಕೆ ಆಯಿತಾ? ಈಗ ನಾನು ರಾಮಚಂದ್ರನ ದೂತ. ಈಗ ಮಾತಾಜಿ ಈಗ ಮಾತಾಡು ಹೇಳ್ತೀವಿ. ಯಾಕೆ ನೀನು ಮಾತಾಡಲ್ಲ, ನೀವು ರಾವಣನೇನು ಏನು ಅಂದರೆ ಈಗ ನಾನು ಗೊತ್ತಾಯ್ತಾ, ಈಗ ನಾನು ರಾಮಚಂದ್ರನ ದೂತ, ಈಗ ನಾವು ಹೇಳತಕ್ಕದ್ದೇನೋ ಹೇಳು. ತನ್ಮಾಂ ರಾಮ ಕೃತೋದ್ಯೋಗಂ ತ್ವನ್ನಿಮಿತ್ತಮಿಹಾಗತಂ. ರಾಮಚಂದ್ರನ ಕೆಲಸ ಮಾಡುತ್ತಾ ನಿಮಗೋಸ್ಕರ ರಾಮಚಂದ್ರನ ಕೆಲಸ ಮಾಡುತ್ತಾ ಇಲ್ಲಿಗೆ ಬಂದೆ. ಸುಗ್ರೀವ ಸಚಿವಂ ದೇವಿ ಬುದ್ಧ್ಯಸ್ವ ಪವನಾತ್ಮಜಂ. ನಾನು ಸುಗ್ರೀವನ ದೂತ, ಸುಗ್ರೀವನ ಮಂತ್ರಿ, ಸಚಿವ ಮತ್ತು ಪವನಾತ್ಮಜ, ನನ್ನ ವಾಯುವಿನ ಪುತ್ರ. ಕುಶಲಿ ತವ ಕಾಕುತ್ಸಹ ಸರ್ವಶಸ್ತ್ರಭೃತಾಂ ವರಹ. ಆವಾಗ ಕೇಳಲಿಲ್ಲ, ರಾಮನ ಕುಶಲ ಹೇಳಿದರೆ ಈಗ ಮತ್ತೊಂದು ಸಲ ಹೇಳ್ತಾರೆ. ರಾಮ ಕುಶಲವಾಗಿದ್ದಾನೆ, ನಿಮ್ಮ ಕುಶಲವನ್ನು ಕೇಳುತ್ತಾ ಇದ್ದಾನೆ. ಗುರೋರಾರಾಧನೆ ಯುಕ್ತೋ ಲಕ್ಷ್ಮಣ ಶುಭ ಲಕ್ಷ್ಮಣ. ತಸ್ಯ ವೀರ್ಯವತೋ ದೇವಿ ಭರ್ತುಸ್ತವ ಹಿತೇ ರತಃ. ಅಹಮೇಕಸ್ತು ಸಂಪ್ರಾಪ್ತಃ ಸುಗ್ರೀವ ವಚನಾದಿಹ. ಮಯೇಯಮಸಹಾಯೇನ ಚರತಾ ಕಾಮರೂಪಿಣಾ. ದಕ್ಷಿಣಾದಿಗನುಕ್ರಾಂತ ತ್ವನ್ಮಾರ್ಗವಿಚಯೈಷಿಣಾ. ಹಾಗೆ ಲಕ್ಷ್ಮಣನು ನಿಮಗೆ ಕುಶಲ ಹೇಳಿದ, ನಿಮ್ಮ ಕುಶಲವನ್ನು ಕೇಳುವಕ್ಕಿಷ್ಟಪಡ್ತಾ ಇದ್ದಾನೆ. ಹೀಗೆ ಈ ತರಹ ನಾನು ಒಬ್ಬನೇ ಬಂದೆ, ಅಸಹಾಯ, ಯಾರೂ ನನಗೆ ಸಪೋರ್ಟಿಂಗ್ ಸಹಾಯಕ್ಕಿಲ್ಲ. ಸಮುದ್ರ ದಾಟುವಾಗ ಇನ್ನೊಬ್ಬರು ಸಪೋರ್ಟ್ ಬಂದರೆ ಇಬ್ಬರು ಬರುತ್ತಿದ್ವಿ, ಅವ್ರು ಯಾರಿಗಾಗಲ್ಲ ಹೇಳಿದರೆ ನಾನು ಒಬ್ಬನೇ ಬರಬೇಕಾಯಿತು. ಒಬ್ಬನೇ ನಾನು ಬಂದೆ ದಕ್ಷಿಣ ದಿಕ್ಕಕ್ಕೆ, ನಿನಗೋಸ್ಕರ ಹುಡುಕುತ್ತಾ ಇಲ್ಲಿಗೆ ಬಂದೆ. ದಿಷ್ಟ್ಯಾಹಂ ಹರಿಸೈನ್ಯಾನಾಂ ತ್ವನ್ನಾಶಮನುಶೋಚತಾಂ.
ಅಪನೇಷ್ಯಾಮಿ ಸಂತಾಪಂ ತವಾಧಿಗಮ ಶಾಸನಾತ್. ಈಗ ಈ ಹರಿಸೈನ್ಯಾನಾಂ ತ್ವನ್ನಾಶಮನುಶೋಚತಾಂ, ನೀವು ಪ್ರಾಣ ಬಿಟ್ಟಿದ್ದೀರಿ ಅಂದ್ಕೊಂಡು ಬೇಜಾರು ಮಾಡಿಕೊಳ್ತಿರುವ ಆ ಕೋತಿಗಳೆಲ್ಲರಿಗೆ ಸುದ್ದಿ ಹೇಳ್ತೀನಿ, ಅವ್ರು ತುಂಬ ಸಂತೋಷ ಪಟ್ಕೊಳ್ತಾರೆ. ಯಾಕಂದರೆ ನಾನು ಒಬ್ಬನೇ ನೋಡಿದೆ, ಅವರೆಲ್ಲರಿಗೂ ನಾನು ಸುದ್ದಿ ಹೇಳುವುದಷ್ಟೇ. ಅಪನೇಷ್ಯಾಮಿ ಸಂತಾಪಂ, ಈಗ ಅವರಿಗೆಲ್ಲ ದುಃಖ, ಏಕೆಂದರೆ ನೀವು ಪ್ರಾಣ ಬಿಟ್ಟಿದ್ದರೆ ಅವರ ಪ್ರಾಣ ಹೋಗುತ್ತದೆ. ಸೀತಾ ಸುದ್ದಿ ತಗೊಂಡು ಬರದಿದ್ದರೆ ಅವ್ರ ಪ್ರಾಣ ಹೋಗುತ್ತದೆ. ನೀವು ಬದುಕಿದ್ದೀರಿ ಎಂದು ನಿಮ್ಮ ಸುದ್ದಿ ಹೇಳಿದರೆ ಅವರ ಪ್ರಾಣ ಬದುಕುತ್ತದೆ, ಅವರೆಲ್ಲ ಸಂತೋಷ ಪಟ್ಕೊಳ್ತಾರೆ. ನೀವು ಬದುಕಿದ್ದರೆ ಅವರು ಬದುಕಿದ್ದಂತೆ ಆಗುತ್ತದೆ. ಅಂಗದ ಮುಂತಾದವರು ಇಲ್ಲದಿದ್ದರೆ ಎಲ್ಲರ ಪ್ರಾಣ ಹೋಗುತ್ತದೆ. ಆದ್ದರಿಂದ ನೀವು ಬದುಕಿದ್ದೀರಿ ಎಂದು ಅವರಿಗೆ ಹೇಳ್ತೀನಿ, ಅವರು ಸಂತೋಷ ಪಟ್ಕೊಳ್ತಾರೆ. ದಿಷ್ಟ್ಯಾಹಿನ ಮಮ ವ್ಯರ್ಥಂ ಸಾಗರಸ್ಯೇಹ ಲಂಘನಂ. ಪ್ರಾಪ್ಸ್ಯಾಮ್ಯಹಮಿದಂ ದೇವಿ ತ್ವದ್ದರ್ಶನ ಕೃತಂ ಯಶಃ. ನಿಮ್ಮನ್ನು ನೋಡುವುದರಿಂದ ನಾವು ಕಷ್ಟಪಟ್ಟಿರುವ ಈ ಕಷ್ಟವೆಲ್ಲ ಈಗ ಸಾರ್ಥಕವಾಯಿತು. ರಾಘವಶ್ಚ ಮಹಾವೀರ್ಯ ಕ್ಷಿಪ್ರಂ ತ್ವಾಮಭಿಪತ್ಸ್ಯತೆ. ಸಪುತ್ರ ಬಾಂಧವಂ ಹತ್ವಾ ರಾವಣಂ ರಾಕ್ಷಸಾಧಿಪಂ. ಬಂದು ಬೇಗ ಬರುತ್ತಾನೆ ರಾಮಚಂದ್ರ, ಸೈನ್ಯ ಜೊತೆಗೆ ರಾವಣನನ್ನು ಸಂಹಾರ ಮಾಡ್ತಾನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಮಾಲ್ಯವಾನ್ ನಾಮ ವೈದೇಹಿ ಗಿರೀಣಾಮುತ್ತಮೋ ಗಿರಿಃ. ತತೋ ಗಚ್ಚತಿ ಗೋಕರ್ಣಂ ಪರ್ವತಂ ಕೇಸರಿ ಹರಿಃ. ಸ ಚ ದೇವರ್ಷಿಭಿರ್ದಿಷ್ಟಃ ಪಿತಾ ಮಮ ಮಹಾಕಪಿಃ. ತೀರ್ಥೇ ನದೀಪತೇಃ ಪುಣ್ಯೇ ಶಂಭಸಾಧನಮುದ್ಧರನ್. ತನ್ನ ಜನ್ಮ ಹೇಳ್ತಾ ಇದ್ದಾನೆ. ತಾನು ವಾಯುವಿಗೆ ಹುಟ್ಟಿದ, ವಾಯುವು ಗೋಕರ್ಣ ಅಲ್ಲೆಲ್ಲೋ ಇದ್ದ, ಇಲ್ಲಿ ಬಂದು ಇದೇನು ಕಿಷ್ಕಿಂದ ಇಲ್ಲಿಗೆ ಬಂದು ಅದೇನೋ ಸಂದರ್ಭ ಆಯಿತು, ಆ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಹುಟ್ಟಿದೆ, ನಾನು ವಾಯುವಿಗೆ ಹುಟ್ಟಿದೆ ಎಂದು ಹೇಳ್ತಾನೆ. ಅದು ತನ್ನ ಜನ್ಮ ಹೇಳ್ತಾ ಇದ್ದಾನೆ. ಯಸ್ಯಾಹಂ ಹರಿಣ ಕ್ಷೇತ್ರೇ ಜಾತೋ ವಾತೇನ ಮೈಥಿಲೀನ್. ಹನುಮಾನಿತಿ ವಿಖ್ಯಾತೋ ಲೋಕೇಸ್ವೇನೈವ ಕರ್ಮಣಾನ್. ನಾನು ಇದೆಲ್ಲ ಏಕೆ ಹೇಳ್ತೀನಿ ಅಂದರೆ, ನನ್ನ ಜನ್ಮ, ಯಾರು ನನ್ನ ಅಪ್ಪ, ನಾನು ಹೇಗೆ ಹುಟ್ಟಿದೆ ಅದೆಲ್ಲ ಹೇಳ್ತೀನಿ. ಇದೆಲ್ಲ ಹೇಳದಿದ್ದರೆ ರಾವಣನೇ ಈ ವೇಷ ಆದರೆ ಇದೆಲ್ಲ ಹೇಗೆ ಹೇಳೋಕ್ಕಾಗ್ತದೆ? ಅದಕ್ಕೋಸ್ಕರ ನನ್ನ ನಿಜವಾದ ಹನುಮಂತನೇ, ನಾನು ರಾವಣನಲ್ಲ ಎಂದು ಹೇಳುವುದಕ್ಕೆ ನನ್ನ ಜನ್ಮ, ಯಾರು, ತಂದೆ, ಎಲ್ಲಿ ಹುಟ್ಟಿದೆ, ಏನು ಅದೆಲ್ಲ ಹೇಳ್ತಾ ಇದ್ದಾನೆ. ಸೊ ವಿಶ್ವಾಸಾರ್ಥಂತು ವೈದೇಹಿ, ನಿಮಗೆ ನಂಬಿಕೆ ಆಗುವುದಕ್ಕೆ ಅಮ್ಮ ಹೇಳ್ತಾ ಇದ್ದೀನಿ. ಭರ್ತೃಕ್ತ ಮಯಾ ಗುಣ, ನಮ್ಮ ಯಜಮಾನ ರಾಮಚಂದ್ರನ ಗುಣಗಳು ಹೇಳಿದೆ, ನನ್ನ ಜನ್ಮ ಹೇಳಿದೆ, ನಮ್ಮ ಸುಗ್ರೀವನ ಗುಣಗಳು ಹೇಳಿದೆ, ಎಲ್ಲರ ಕುರಿತು ಹೇಳಿದೆ ನಿಮಗೆ. ಅಚಿರಾತ್ವಾಮಿತೋ ದೇವಿ ರಾಘವೋ ನಯಿತಾ ಧ್ರುವಂ. ರಾಕ್ಷಸಾಧಿಪಂ ಅಚಿರ, ಇದೆಲ್ಲ ಶ್ಲೋಕಗಳಿದೆ. ನಿಜವಾಗಿತ್ತಾ ಏನು ಮಧ್ಯದಲ್ಲಿ ಅಕಸ್ಮಾತ್ತಾಗಿ ಬೇರೆ ಬಂದಿವೆ ಅಂತ ಅನಿಸುತ್ತದೆ. ಈ ಮಾಲ್ಯವಾನ್ನಿಂದ ಪ್ರಕ್ಷಿಪ್ತಗಳು ಏನೋ. ಓಕೆ. ಏವಂ ವಿಶ್ವಾಸಿತಾ ಸೀತಾ ಹೇತುಭಿಶ್ಶೋಕಕರ್ಷಿತಾ. ಉಪಪನ್ನೈರಭಿಜ್ಞಾನೈರ್ದೂತಂ ತಮಧಿಗಚ್ಚತಿ. ಈಗ ಸೀತಕ್ಕೆ ವಿಶ್ವಾಸವಾಯಿತು. ಅತುಲಂ ಚ ಗತಾ ಹರ್ಷಂ ಪ್ರಹರ್ಷೇಣ ತ ಜಾನಕಿ. ನೇತ್ರಾಭ್ಯಾಂ ವಕ್ರಪಕ್ಷ್ಮಾಭ್ಯಾಂ ಮಮೋಚಾನಂದಜಂ ಜಲಂ. ಎಷ್ಟು ಆನಂದವಾಯಿತಂದರೆ ಸೀತಮ್ಮಕ್ಕೂ ನಂಬಿಕೆ ಆದ ನಂತರ, ಹಬ್ಬ ನಿಜವಾದ ರಾಮಚಂದ್ರನಿಂದಲೇ ಸುದ್ದಿ ಬಂತು, ಇವನವನೇ ದೂತ. ಆನಂದ ತಡ್ಕೊಳ್ಳೋಕ್ಕಾಗದೆ ಅದೇನು ಆನಂದ ಬಾಷ್ಪ ಬಂತಂತೆ ಸೀತೆಗೆ. ಮುಮೋಚ ಆನಂದ ಜಂ ಜಲಂ.
ವಕ್ತ್ರಪಕ್ಷ್ಮಾಭ್ಯಾಂ ಚಾರು ತದ್ವಚನಂ ತಸ್ಯಾಸ್ ತಾಮ್ರಶುಕ್ಲಾಯನೇ ಕ್ಷಣಂ. ಅಶೋಭತ ವಿಶಾಲಾಕ್ಷ್ಮ್ಯ ರಾಹುಮುಕ್ತ ಇವೋಡುರಾಟ್. ಚಂದ್ರನಿಗೆ ಗ್ರಹಣ ಹಿಡಿದಾಗ ಚಂದ್ರನ ಎಲ್ಲ ಹೇಗೆ ಆಗಿಬಿಡ್ತಾನೆ ನೋಡಿ. ಪೂರ್ಣ ಚಂದ್ರ ಗ್ರಹಣ ಇದೆ. ಆ ಗ್ರಹಣ ಬಿಟ್ಟರೆ ಚಂದ್ರನ ಮತ್ತೆ ಉತ್ತಮವಾದ ತೇಜಸ್ಸು. ಹಾಗೆ ಸೀತೆಗೆ ಈ ಸುದ್ದಿ ನಂಬಿಕೆ ಆದ ನಂತರ ಸೀತೆ ಪ್ರಸನ್ನವಾದ ಮುಖ ನೋಡಿದ್ದರೆ ಮತ್ತೆ ಚಂದ್ರನ ಮುಖ ಹಾಗೆ ರಾಹು ಬಿಟ್ಟ ಚಂದ್ರನ ಹಾಗೆ ಕಂಡು ಬರ್ತಾ ಇದೆ. ಹನುಮಂತಂ ಕಪಿಂ ವ್ಯಕ್ತಂ ಮನ್ಯತೆ ನಾನ್ಯಥೇತಿ ಸಾನ್. ಈಗ ನಂಬಿತು ನೀವು ನಿಜವಾಗಿ ಹನುಮಂತನೇ, ನೀವು ಹನುಮಂತನೇ, ಸುಗ್ರೀವನ ಮಂತ್ರಿ, ರಾಮಚಂದ್ರನ ದೂತ, ಈಗ ರಾವಣನ ಅಲ್ಲ ಎಂದು ಕಂಪ್ಲೀಟಾಗಿ ಕನ್ಫರ್ಮ್ ಆಯಿತು ಸೀತೆಗೆ. ಈಗ ನೀವು ನಾನು ಅಂದ್ಕೊಂಡ ಹಾಗೆ ನೀನು ಯಾರೋ ಇನ್ನು ಯಾರೂ ಅಲ್ಲ, ನೀವು ನಿಜವಾಗಿ ಹನುಮಂತನೇ ಎಂದು ಗೊತ್ತಾಯಿತು. ಅಥೋವಾಚ ಹನುಮಾಂಸ್ತಾಂ ಉತ್ತರಂ ಪ್ರಿಯದರ್ಶನಾಂ. ಏತತ್ತೇ ಸರ್ವಮಾಖ್ಯಾತಂ ಸಮಾಶ್ವಸಿ ಮೈಥಿಲೀ. ಕಿಂ ಕರೋತಿ ಕಥಂ ವಾತೆ ರೋಚತೆ ಪ್ರತಿಯಾಮ್ಯಹಂ. ಈಗ ನಿಮಗೆ ನಂಬಿಕೆ ಆಯಿತು ಎನ್ನುವುದು ನಮಗೆ ತುಂಬ ಸಂತೋಷ, ಭಾಳ ಸಂತೋಷ. ಆದರೆ ಈಗ ನಿಮ್ಮನ್ನು ಕರ್ಕೊಂಡು ಹೋಗೋದು ಹೇಗೆ? ಈಗ ನಾನು ಏನು ಮಾಡಬೇಕು ಹೇಳಿ. ನಿಮ್ಮನ್ನು ನಾನು ವಾಪಸ್ ಕರ್ಕೊಂಡು ಹೋಗಿ ನಾನೇ ಕರ್ಕೊಂಡು ಹೋಗ್ತೀನಿ. ನಿಮಗೆ ಅಷ್ಟು ರಾಮಚಂದ್ರನ ನೋಡಬೇಕು, ಅರ್ಜೆಂಟ್ ಏಕೆ ಬಂದಿಲ್ಲ ಎಂದು ನೀವು ಕೇಳ್ತಾ ಇದ್ದೀರಿ. ದೆನ್ ಅಷ್ಟು ಅರ್ಜೆಂಟ್ ಇದ್ದರೆ ನಾನೇ ಕರ್ಕೊಂಡು ಹೋಗ್ತೀನಿ. ಹನುಮಂತ ಹೇಳ್ದೆ ನಾನೇ ಕರ್ಕೊಂಡು ಹೋಗ್ತೀನಿ. ಹತೆ ಸುರೇ ಸಂಯತಿ ಶಂಭ ಸಾಧನೆ ಕಪಿ ಪ್ರವೀರೇಣ ಮಹರ್ಷಿ ಚೋದನಾತ್. ತತೋಸ್ಮಿ ವಾಯು ಪ್ರಭವೋ ಹಿ ಮೈಥಿಲಿ ಪ್ರಭಾವತಸ್ತತ್ ಪ್ರತಿಮಶ್ಚ ವಾನರಃ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕೀಯೇ ಆದಿಕಾವ್ಯೇ ಸುಂದರಕಾಂಡೇ 35 ಸರ್ಗಃ. ಇದು ಒಂದೇ ದೊಡ್ಡದು ಇತ್ತು ನೋಡಿ, 90 ಶ್ಲೋಕಗಳು. ಮತ್ತೆ ಇನ್ನೊಂದು ಇದು ದೊಡ್ಡದೇ, ಆಗಲ್ಲ ಹೇಳೋದಾ? 47 ಸಾಕಾ ಹೇಳೋದಾ ನಿಮಗೆ? ಹೇಗೆಂದೆ ಹೇಳೋದು? ಅಯ್ಯೋ ಇನ್ನು ಏನು 6 ಆಗುತ್ತದೆ ಮರಿ. ಆಯಿತು. 36ನೇ ಅಧ್ಯಾಯ. ಅಥ 36 ಸರ್ಗಃ. ಇದರಲ್ಲಿ ಏನಿದೆ ವಿಷಯ ಅಂದರೆ, ಹನುಮಂತ ತಂದಿರುವ ಆ ಮುದ್ರಿಕಾ ಅಂದರೆ ಉಂಗರ ತೋರಿಸ್ತಾನೆ. ಈಗ ಸೀತಾ ಹೇಳ್ತಾರೆ, ಮತ್ತು ರಾಮಚಂದ್ರ ಯಾವಾಗ ಬರ್ತಾನೆ, ರಾವಣನ ಯಾವಾಗ ಸಂಹಾರ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಎಂದು ಸೀತಾ ಪ್ರಶ್ನೆ. ಹನುಮಂತ ಹೇಳ್ತಾನೆ ಸೀತೆಗೆ, ನಿಮ್ಮಂದರೆ ರಾಮಚಂದ್ರ ಉಪೇಕ್ಷೆ ಮಾಡ್ತಾ ಇಲ್ಲ, ಕ್ಷಣ ಕಾಯುತ್ತಾ ಇದ್ದಾನೆ. ನೀವು ಎಲ್ಲಿದ್ದಿ ಮೊದಲು ಗೊತ್ತಾದರೆ ಏನಾದರೂ ಮಾಡೋಕ್ಕಾಗ್ತದೆ, ಮೊದಲು ಎಲ್ಲಿದ್ದಿ ಗೊತ್ತಾಗಬೇಕು. ಅದಕ್ಕೋಸ್ಕರ ಅಷ್ಟು ಪ್ರಯತ್ನ ಮಾಡಿದ್ದರು ಎಂದು ಆ ರಾಮಚಂದ್ರನಿಗೆ ಸೀತೆ ಮೇಲೆ ಇರುವ ಪ್ರೇಮ ಎಷ್ಟಿದೆಯೋ, ಅದಕ್ಕೋಸ್ಕರ ಎಷ್ಟು ದುಃಖ ಪಟ್ಕೊಳ್ತಾ ಇದ್ದಾನೋ, ಎಷ್ಟು ರೆಸ್ಟ್ಲೆಸ್ ಆಗ್ತಾ ಇದ್ದಾನೆ, ಮೊದಲು ಅರ್ಜೆಂಟ್ಲಿ ಆಗಬೇಕೆಂದು, ನಿಮಗಿಂತ ಅವನೇ ಅರ್ಜೆಂಟಾಗಿ ಆಗಬೇಕೆಂದು ಇದರಲ್ಲೇ ಇದ್ದಾನೆ ಪ್ರಯತ್ನದಲ್ಲಿ. ಅದು ಹೇಳಿ ಸೀತೆಗೆ ಸಮಾಧಾನ ಪಡಿಸ್ತಾನೆ. ಆಯಿತು. ಮುಂದಿನದು 1ನೇ ಶ್ಲೋಕ. ಭೂಯ ಏವ ಮಹಾತೇಜ ಹನುಮಾನ್ ಪವನಾತ್ಮಜಃ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸೀತಾ ಪ್ರತ್ಯಯ ಕಾರಣಾತ್. ವಾನರೋಹಂ ಮಹಾಭಾಗೆ ದೂತೋ ರಾಮಸ್ಯ ಧೀಮತಃ. ರಾಮನಾಮಾಂಕಿತಂ ಚೇದಂ ಪಶ್ಯ ದೇವ್ಯಂಗುಲೀಯಕಂ. ಇಗೋ ಈ ಮುದ್ರಿಕಾ ಏನು ಹೇಳ್ತಾರೆ ಇದಕ್ಕೆ? ಉಂಗರ. ಇಗೋ ಈ ಉಂಗರ ಇದೆ, ಅದರ ಮೇಲೆ ರಾಮನಾಮ ಬರೆದಿದೆ, ಈ ಉಂಗರ ಇದೆ ನೋಡು. ಪ್ರತ್ಯಯಾರ್ಥಂ ತವಾನೀತಂ ತೇನ ದತ್ತಂ ಮಹಾತ್ಮನಾನ್.
ಸಮಾಶ್ವಸಿ ಭದ್ರಂತೆ ಕ್ಷೀಣ ದುಃಖ ಫಲಾಹ್ಯಸಿ. ಗೃಹೀತ್ವಾ ಪ್ರೇಕ್ಷಮಾಣಾ ಸಾ ಭರ್ತುಃ ಕರವಿಭೂಷಿತಂ. ಭರ್ತಾರಮಿವ ಸಂಪ್ರಾಪ್ತಂ ಜಾನಕೀ ಮುದಿತಾಭವತ್. ಅದು ತಗೊಂಡು ಭರ್ತನೇ ಸಿಕ್ಕಿಬಿಟ್ಟಂತೆ ಸಂತೋಷ ಪಟ್ಕೊಂಡೋಳ ಉಂಗರ ನೋಡಿ. ಚಾರು ತದ್ವದನಂ ತಸ್ಯಾಸ್ತಾಮ್ರ ಶುಕ್ಲಾಯತೆ ಕ್ಷಣಂ. ಬಭೂವ ಹರ್ಷೋದಗ್ರಂ ಚ ರಾಹುಮುಕ್ತ ಇವೋಡುರಾಟ್. ತತಃ ಸಾ ಹ್ರೀಮತಿ ಬಾಲಾ ಭರ್ತುಃ ಸಂದೇಶಹರ್ಷಿತಾನ್. ಪರಿತುಷ್ಟಾ ಪ್ರಿಯಂ ಕೃತ್ವಾ ಪ್ರಶಂಸ ಮಹಾಕಪಿಂ. ಆ ಉಂಗರ ನೋಡಿದ್ದರೆ ನಿಜವಾಗಿ ಇದು ರಾಮಚಂದ್ರಂದೇ ಎಂದು ಇನ್ನೂ ಗಟ್ಟಿಯಾದಾಗ ಇವ ರಾಮಚಂದ್ರನ್ನೇ ನೋಡಿದಂತೆ ಆಯಿತಂತೆ. ಆವಾಗ ಸಂತೋಷ ಪಟ್ಕೊಂಡು ಹನುಮಂತನನ್ನು ಸ್ವಲ್ಪ ಪ್ರಶಂಸೆ ಮಾಡ್ತಾಳೆ. ವಿಕ್ರಾಂತಸ್ತ್ವಂ ಸಮರ್ಥಸ್ತ್ವಂ ಪ್ರಾಜ್ಞಸ್ತ್ವಂ ವಾನರೋತ್ತಮಾನ್. ಏನೇದಂ ರಾಕ್ಷಸಪದಂ ತ್ವಯೈಕೈನ ಪ್ರದರ್ಶಿತಂ. ನೀವು ಮಹಾಪರಾಕ್ರಮಶಾಲಿ, ಸಮರ್ಥ, ಬುದ್ಧಿವಂತ, ವಾನರೋತ್ತಮ, ನೀನು ಒಬ್ಬನೇ ಇಂಥ ಭಯಂಕರ ರಾಕ್ಷಸರಿರುವ ಜಾಗಕ್ಕೆ ಬಂದಿದ್ದಿ. ಅಯ್ಯೋ, ನೀವು ಹೇಗೆ ನೋಡಿದ್ದರೂ ನೀವು ಸಮರ್ಥನೆ. ಶತಯೋಜನ ವಿಸ್ತೀರ್ಣ ಸಾಗರೋ ಮಕರಾಲಯ. ವಿಕ್ರಮ ಶ್ಲಾಘನೀಯೇನ ಕ್ರಮತ ಗೋಷ್ಪದೀಕೃತಃ. ಇಷ್ಟು 100 ಯೋಜನಗಳ ಸಮುದ್ರವನ್ನು ದಾಟಿ ಅದನ್ನು ಒಂದು ಅಂದರೆ ಹಸುವಿನ ಕಾಲು ಇರುತ್ತದೆ ನೋಡಿ, ಕಾಲಿನ ಮುದ್ರೆ ಏನು ಹೇಳ್ತಾರೆ ಅದಕ್ಕೆ, ಚಿನ್ನ, ಗೋಷ್ಪದೀಕೃತ ವಾರಾಶಿಂ ಶ್ಲೋಕ ಹೇಳ್ತಾರೆ ನೋಡಿ. ಅದೇ ಅಂದರೆ ನೀವು ಆ ಹಸು ಕಾಲು ಇಟ್ಟೆ ಇಷ್ಟು ಜಾಗ ಆಗ್ತದೆ ನೋಡಿ ಗುಂಡಿ, ಅಷ್ಟು ಸಮುದ್ರವನ್ನು ಇಷ್ಟು ಗುಂಡಿ ಮಾಡಿಬಿಟ್ಟಿದ್ದಂತೆ ದಾಟಿಬಿಟ್ಟಿದ್ದಿ. ಅದಕ್ಕೋಸ್ಕರನೇ ಶ್ಲೋಕದಲ್ಲಿ ಅದೇ ಹೇಳ್ತಾರೆ, ಗೋಷ್ಪದೀಕೃತ ವಾರಾಶಿಂ ಮಹತೀಕೃತ ರಾಕ್ಷಸಂ. ಅದೇ ಅಂದರೆ ಅವರನ್ನು ಅಷ್ಟು ಈ ಮಶಕೀಕೃತ ರಾಕ್ಷಸರನ್ನೇನೋ ಸೊಳ್ಳೆಗಳ ಹಾಗೆ ಸಾಯಿಸಿಬಿಟ್ಟ, ಸಮುದ್ರವನ್ನೇನೋ ಇಷ್ಟೇ ಅದೇನು ಹಸುವಿನ ಗೋಪಾದ ಅಷ್ಟು ಮಾಡಿ ದಾಟಿಬಿಟ್ಟಿದ್ದ. ಅದು ನಾವು ಪ್ರಶಂಸೆ ಅಲ್ಲ, ಸೀತಮ್ಮನೇ ಪ್ರಶಂಸೆ ಮಾಡಿ ಸರ್ಟಿಫಿಕೇಟ್ ಕೊಟ್ಟಳು. ನೀವು ಈ ಸಮುದ್ರವನ್ನು ಇಷ್ಟು ಸುಲಭವಾಗಿ ದಾಟಿದ್ದಿ, ರಾಕ್ಷಸರನ್ನು ಇಷ್ಟಾಗಿ ಈಸಿಲಿ ಸಂಹಾರ ಮಾಡಿ ಇಲ್ಲಿಗೆ ಬಂದಿದ್ದಿ, ಇದು ಯಾರಿಂದ ಆಗಲ್ಲ, ನಿನ್ನಿಂದಲೇ ಆಯಿತು ಎಂದು ಸೀತಮ್ಮನೇ ಪ್ರಶಂಸೆ ಮಾಡಿದ್ದಾಳೆ. ಆ ಸೀತಾ ಪ್ರಶಂಸನೆ ಶ್ಲೋಕ ರೂಪ ಮಾಡಿ ಗೋಷ್ಪದೀಕೃತ ವಾರಾಶಿಂ ಮಹತೀಕೃತ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ ಎಂದು ಆ ಶ್ಲೋಕ ಹೇಳಿ ಇವರು ಯಾರೋ ಬರೆದರು ಪಂಡಿತರು ಪ್ರತಿನಿತ್ಯ ಹೇಳುತ್ತಾ ಇದ್ದಾರೆ. ಆ ಮಾತುಗಳು ಸೀತಮ್ಮ ಹೇಳಿದ ಮಾತುಗಳೇ ಅದು ನೋಡಿ. ಅದರಿಂದ ನಹಿ ತ್ವಾಂ ಪ್ರಾಕೃತಂ ಮನ್ಯೆ ವಾನರಂ ವಾನರರ್ಷಭಾನ್. ಯಸ್ಯ ತೇ ನಾಸ್ತಿ ಸಂತ್ರಾಸೋ ರಾವಣಾದಪಿ ಸಂಭ್ರಮಃ. ನಿಮಗೆ ರಾವಣನೆಂದರೂ ಭಯವಿಲ್ಲ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ರಾವಣ ಅಂದರೆ ನಿನಗೂ ಭಯವಿಲ್ಲ. ಈಗ ನೀವು ಸಾಮಾನ್ಯ ಕೋತಿ ಅಲ್ಲ, ನೀವು ಯಾರೋ ಸಾಕ್ಷಾತ್ ದೇವತನೇ ಆಗಿರಬಹುದು, ನೀವು ಸಾಮಾನ್ಯ ಮನುಷ್ಯನಲ್ಲ, ಸಾಮಾನ್ಯ ಕೋತಿ ಅಲ್ಲ ಎಂದು ಸೀತಾ ಹೇಳ್ತಾನೆ. ಅವ್ರು ನಿಜವಾಗಿ ಅವತಾರನೇ, ಸಾಮಾನ್ಯ ಕೋತಿ ಅಲ್ಲ ಅವರು. ಏಕೆಂದರೆ ಇಷ್ಟು ಭಯಂಕರ ಯಾರಿಂದ ಆಗುತ್ತದೆ, ಯಾರಿಂದ ಆಗಲ್ಲ. ಯಸ್ಯ ತೇ ನಾಸ್ತಿ ಸಂತ್ರಾಸೋ ಇದಾಯ್ತಲ್ಲ. ಅರ್ಹಸೇ ಚ ಕಪಿಶ್ರೇಷ್ಠ ಮಯಾ ಸಮವಿಭಾಷಿತುಂ. ಯದ್ಯಸಿ ಪ್ರೇಷಿತಸ್ತೇನ ರಾಮೇಣ ವಿದಿತಾತ್ಮನಾನ್. ಈಗ ರಾಮಚಂದ್ರನೇ ಕಳಿಸಿದ್ದಾನೆ, ಅದರಿಂದ ಈಗ ರಾಮಚಂದ್ರನೇ ದೂತನೇ ಎಂದು ಕನ್ಫರ್ಮ್ ಆದ ನಂತರ ಈಗ ಅವಶ್ಯವಾಗಿ ನಿನ್ನ ಜೊತೆಗೆ ಮಾತಾಡಲೇಬೇಕು. ಈಗ ನಾನು ಸಂಕೋಚ ಮಾಡಲ್ಲ, ಮಾತಾಡ್ತೀನಿ. ಪ್ರೈಷಯಿಷ್ಯತಿ ಏನದು ಪ್ರೈಷಯಿಷ್ಯತಿ ದುರ್ಧರ್ಷೋ ರಾಮೋ ನಹ್ಯಪರೀಕ್ಷಿತಂ.
ಪರಾಕ್ರಮಮಭಿಜ್ಞಾಯ ಮತ್ಸಕಾಶಂ ವಿಶೇಷತಃ. ರಾಮಚಂದ್ರನೇ ದೂತನನ್ನು ಕಳಿಸಿದ ಅಂದರೆ ಯಾರೋ ಮೂರ್ಖ, ಬುದ್ಧಿಹೀನ, ಸಾಮರ್ಥ್ಯವಿಲ್ಲದ ಯಾರೋ ಸಣ್ಣ ರಾಕ್ಷಸನ್ನು ನೋಡಿದರೆ ಹೆದರ್ಕೊಂಡು ಅಂಥವರನ್ನು ಕಳಿಸಲ್ಲ. ಮಹಾಬುದ್ಧಿವಂತ, ಮಹಾಪರಾಕ್ರಮಶಾಲಿ, ದೊಡ್ಡ ರಾವಣನಿಗೆ ಹೆದರಲ್ಲ. ಅಂಥವನನ್ನೇ ನೋಡಿ ನೋಡಿ ಪರೀಕ್ಷೆ ಮಾಡಿ ಕಳಿಸ್ತಾನೆ. ಅದು ನನ್ನ ಹತ್ತಿರ ನನ್ನನ್ನು ಹುಡುಕುವುದಕ್ಕೆ ಕಳಿಸ್ತಾ ಇದ್ದಾನೆ ಅಂದರೆ ಅವನು ಸಾಮಾನ್ಯನಲ್ಲ. ಅದು ರಾಮಚಂದ್ರ ಯಾರು ಯೋಗ್ಯ ಎಂದು ನೋಡಿಕೊಂಡೇ ಸೆಲೆಕ್ಟ್ ಮಾಡೇ ಕಳಿಸ್ತಾನೆ, ಯಾರನ್ನೋ ಕಳಿಸಲ್ಲ. ಅವಿವೇಕಿಯನ್ನು, ಅಜ್ಞಾನಿಯನ್ನು ಈಗ ಹೇಳ್ತೀವಲ್ಲ, ಒಂದಕ್ಕೂ ಒಂದು ತಗೊಂಡು ಬರ್ತಾನೆ. ಪರಮಾನಂದಯ ಶಿಷ್ಯರನ್ನು ಕಳಿಸಲ್ಲ, ಯಾರೋ ಬುದ್ಧಿವಂತನನ್ನೇ ಕಳಿಸ್ತಾನೆ. ಅದರಿಂದ ರಾಮಚಂದ್ರನಿಂದ ಬಂದ ಅಂದರೆ ಅವಶ್ಯವಾಗಿ ಬುದ್ಧಿವಂತನೇ, ಸಮರ್ಥನೆ ಆಗುತ್ತಾನೆ, ಸಾಮಾನ್ಯನಲ್ಲ. ದಿಷ್ಟ್ಯಾಚ ಕುಶಲೀ ರಾಮೋ ಧರ್ಮಾತ್ಮ ಸತ್ಯಸಂಗರಃ. ಲಕ್ಷ್ಮಣಶ್ಚ ಮಹಾತೇಜ ಸುಮಿತ್ರಾನಂದವರ್ಧನಃ. ಓಕೆ. ಕುಶಲೀ ಯದಿ ಕಾಕುಸ್ತಃ ಕಿಂ ನ ಸಾಗರ ಮೇಖಲಾಂ. ಮಹೀಂ ದಹತಿ ಕೋಪೇನ ಯುಗಾಂತಾಗ್ನಿರಿವೋತ್ಥಿತಃ. ಬಹಳ ಸಂತೋಷ, ರಾಮ ಲಕ್ಷ್ಮಣ ಕುಶಲವಾಗಿದ್ದಾರೆ. ಆದರೆ ಬರೀ ಕುಶಲವಾಗಿದ್ದರೆ ಇನ್ನೂ ಸುಮ್ಮನೆ ಕೂತಿದ್ದಾರೆ ಏಕೆ? ತನ್ನ ಅಸ್ತ್ರ ಪ್ರಯೋಗ ಮಾಡಿ ಭೂಮಂಡಲವನ್ನೇ ಸುಡು ಹಾಕುವಂತೆ ಹಾಗೆ ತನ್ನ ಪರಾಕ್ರಮ ಇದೆ, ಬರೀ ಏಕೆ ಬರುತ್ತಾ ಇಲ್ಲ, ಏಕೆ ಪ್ರಯತ್ನ ಮಾಡ್ತಾ ಇಲ್ಲ? ಮತ್ತೆ ಅದೇ ಪ್ರಶ್ನ. ಕುಶಲೀ ಯದಿ ಅದೇ ಅಥವಾ ಶಕ್ತಿಮಂತೌ ತೌ ಸುರಾಣಾಮಪಿ ನಿಗ್ರಹೇ. ಮಮೈವ ತು ನ ದುಃಖಾನಾಂ ಅಸ್ತಿ ಮನ್ಯೇ ವಿಪರ್ಯಯಃ. ಅಥವಾ ರಾಮಚಂದ್ರರು ಯೋಗ್ಯನೇ, ಸಮರ್ಥನೆ, ಪರಾಕ್ರಮೆ, ಆದರೆ ನನ್ನ ಪಾಪ ಇನ್ನೂ ಹೆಚ್ಚಿದೆ, ಮುಗಿಯಲಿಲ್ಲ, ದುಃಖ ಅನುಭವಿಸುವ ದುರ್ದೈವ ಇದೆ, ಅದಕ್ಕೋಸ್ಕರ ನಾನಿನ್ನೂ ಅನುಭವಿಸ್ತಾ ಇದ್ದೀನಿ. ಇದು ಬೇಗ ಮುಗಿದರೆ ಅವರು ಬರುತ್ತಿದ್ದರು, ನನ್ನದೇ ಮುಗಿಯಲಿಲ್ಲ, ಅದಕ್ಕೋಸ್ಕರ ಬೇಗ ಬಂದಿಲ್ಲ. ಅದು ನೋಡಿ. ಕಚ್ಚಿನ್ನ ವ್ಯಥತೆ ರಾಮ ಕಚ್ಚಿನ್ನ ಪರಿತಪ್ಯತೆ. ಉತ್ತರಾಣಿ ಚ ಕಾರ್ಯಾಣಿ ಕುರುತೆ ಪುರುಷೋತ್ತಮಃ. ನಾನಿಂಥ ಕಷ್ಟದಲ್ಲಿದ್ದೇನೆ ಎಂದು ಅವರಿಗೆ ದುಃಖ ಆಗ್ತಾ ಇದೆಯಾ? ಅವ್ರ ಮನಸ್ಸು ಚುಚ್ಚುತ್ತಾ ಇದೆಯಾ? ಅಥವಾ ಮುಂದೆ ಏನು ಮಾಡಬೇಕು? ಅದೆಲ್ಲ ಪ್ರಯತ್ನಗಳು ತಯಾರು ಮಾಡ್ತಾ ಮುಂದೆ ಅಂದ್ರೇನು? ಸೈನ್ಯ ತಯಾರು ಮಾಡಬೇಕೆ? ಮೊದಲು ಸೈನ್ಯ ತಯಾರಾಗಬೇಕು. ಸೈನ್ಯ ಯಾವ ಯುದ್ಧ ಅಂದರೆ ಒಬ್ಬನಿಬ್ಬರಿಂದ ಕಾರ್ಯ ಅಲ್ಲವೇ? ಸೈನ್ಯ ತಯಾರಾಗಬೇಕು. ಮತ್ತು ಸೈನ್ಯ ಅಂದರೆ ಯಾರನ್ನು ಕೇಳಬೇಕು? ಕೆಲವರು ರಾಜರು, ಅವರನ್ನು ಕೇಳಿ ಸೈನ್ಯ ತಯಾರು ಮಾಡಿಕೊಳ್ಳಬೇಕು. ಸೀತೆಗೆ ಈ ವಾನರರೇ ಯುದ್ಧ ಮಾಡ್ತಾರೆ ಎಂದು ಅವ್ಳಿಗೆ ಗೊತ್ತಿಲ್ಲ, ಯಾರು ಕೋತಿಗಳು ಇವರೇನು ಮಾಡ್ತಾರೆ ಅಂದ್ಕೊಂಡ್ರು. ಅದರಿಂದ మరి ಸೈನ್ಯ ತಯಾರು ಮಾಡ್ತಾ ಇದ್ದಾನ. ಉತ್ತರಾಣಿ ಅಂದರೆ ಇನ್ನು ಮುಂದಿನ ಕೆಲಸ ಹುಡುಕಿಸಿದ್ದಾರೆ, ಈಗ ಹುಡುಕಾಯಿತು, ಸೀತೆ ನನಗೆ ಗೊತ್ತು ಬಿಟ್ಟೆ, మరి ಮುಂದಿನ ಯುದ್ಧಕ್ಕೆ ಸೈನ್ಯ ಎಲ್ಲಿ? ಅದಕ್ಕೇನಾದರೂ ತಯಾರು ಮಾಡ್ತಾ ಇದ್ದಾರಾ? ಅದು ಕೇಳಿದ್ರು. ಉತ್ತರಾಣಿ ಚ ಓಕೆ. ಕಚ್ಚಿನ್ನ ದೀನ ಸಂಭ್ರಾಂತಃ ಕಾರ್ಯೇಷು ಚ ನ ಮುಹ್ಯತೆ. ಕಚ್ಚಿತ್ ಪುರುಷ ಕಾರ್ಯಾಣಿ ಕುರುತೆ ನೃಪತೆ ಸುತಃ. ದ್ವಿವಿಧಂ ತ್ರಿವಿಧೋಪಾಯಮುಪಾಯಮಪಿ ಸೇವತೆ. ವಿಜಿಗೀಷು ಸುಹೃತ್ ಕಚ್ಚಿನ್ಮಿತ್ರೇಷು ಚ ಪರಂತಪಃ. ಕಚ್ಚಿನ್ಮಿತ್ರಾಣಿ ಲಭತೆ ಅಮಿತ್ರೈಶ್ಚಾಪ್ಯಭಿಗಮ್ಯತೆ. ಕಚ್ಚಿತ್ ಕಲ್ಯಾಣಮಿತ್ರಶ್ಚ ಮಿತ್ರೈಶ್ಚಾಪಿ ಪುರಸ್ಕೃತಃ. ಕಚ್ಚಿದಾಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜಃ. ಕಚ್ಚಿತ್ ಪುರುಷಕಾರಂಚ ದೈವಂ ಚ ಪ್ರತಿಪದ್ಯತೆ. ನಮ್ಮ ಪ್ರಯತ್ನ ಬೇಕು, ಸ್ವಲ್ಪ ದೈವ ಬಲ ಬೇಕು.
ಅದರಿಂದ ಯಾರೋ ದೇವತರಿಗೆ ಪೂಜಾ ಜಪ ಮಾಡಿಸಬೇಕು, ಏಕೆಂದರೆ ಸ್ವಲ್ಪ ದೈವಾನುಗ್ರಹ ಬೇಕು. ತಮ್ಮ ಪ್ರಯತ್ನಕ್ಕೆ ಸೈನ್ಯ ತಯಾರು ಮಾಡಬೇಕು, ಮಿತ್ರರು ತಯಾರು ಮಾಡಿಕೊಳ್ಳಬೇಕು, ಪರಾಕ್ರಮಿಗಳನ್ನು ತಯಾರು ಮಾಡಬೇಕು. ಅದು ಇದು ಎರಡೂ ಮಾಡ್ತಾ ಇದ್ದಾರಾ ರಾಮಚಂದ್ರ? ಕಚ್ಚಿನ್ನ ವಿಗತ ಸ್ನೇಹೋ ವಿವಾಸಾನ್ಮಯಿ ರಾಘವಹಾನ್ ಕಚ್ಚಿನ್ಮಾಂ ವ್ಯಸನಾದಸ್ಮಾತ್ ಮೋಕ್ಷಯಿಷ್ಯತಿ ರಾಘವಹಾನ್. ಸುಖಾನಾಮುಚಿತೋ ನಿತ್ಯಮಸುಖಾನಾಮನೂಚಿತಃ ದುಃಖಮುತ್ತರಮಾಸಾದ್ಯ ಕಚ್ಚಿದ್ರಾಮೋ ನ ಸೀದತಿ. ಇದು ತುಂಬ ದುಃಖ ಕೆಲಸ ಎಂದು ನಿರಾಶೆ ಪಟ್ಕೊಳ್ತಾ ಇಲ್ಲವಲ್ಲ. ಇದೆಲ್ಲ ಏನಾಗ್ತದೆ, ದೊಡ್ಡ ಕೆಲಸ ಇದು. ನಿರಾಶೆ ಪಟ್ಕೊಳ್ತಾ ಇದ್ದಲ್ಲವಲ್ಲ ನೋಡಿ. ದುಃಖ ಕೌಸಲ್ಯಾಯಾಸ್ತಥಾ ಕಚ್ಚಿತ್ ಸುಮಿತ್ರಾಯಾಸ್ತಥೈವ ಚ ಅಭೀಕ್ಷ್ಣಂ ಶ್ರೂಯತೆ ಕಚ್ಚಿತ್ ಕುಶಲಂ ಭರತಸ್ಯ ಚ. ಅಯೋಧ್ಯೆಯಿಂದ ಏನಾದರೂ ಸುದ್ದಿ ಬರ್ತಾ ಇದೆಯಾ? ಅವರೆಲ್ಲರೂ ಕುಶಲವಾಗಿದ್ದಾರೆ. ಯಾಕಂದರೆ 14 ವರ್ಷ ಆಯಿತು ಅಲ್ಲವೇ? ಅವರು ಯಾರೋ ಎಲ್ಲಿದ್ದಾರೋ ಏನಿದ್ದಾರೋ ಬದುಕಿದ್ದಾರೋ, ಯಾರು ಬದುಕಿದ್ದಾರೋ ಯಾರು ಪ್ರಾಣ ಹೋದರೂ ಗೊತ್ತಿಲ್ಲ. ಅದರಿಂದ ಅಲ್ಲಿಂದ ಏನಾದರೂ ಸುದ್ದಿ ಬರುತ್ತಾ ಇದೆಯಾ? ಮನ್ನಿಮಿತ್ತೇನ ಮಾನಾರ್ಹ ಕಚ್ಚಿತ್ ಶ್ಲೋಕೇನ ರಾಘವಃ ಕಚ್ಚಿನ್ನನ್ಯಮನ ರಾಮಃ ಕಚ್ಚಿನ್ಮಾಂ ತಾರಯಿಷ್ಯತಿ. ಅಯ್ಯೋ ಸೀತಾ ಇಲ್ಲ, ಸೀತಾ ಕಳ್ಕೊಂಡಿದೆ ಎಂದು ಆ ದುಃಖದಲ್ಲೇ ಮುಳುಗಿದ್ದಾರಾ ಅಥವಾ ಪ್ರಯತ್ನ ಏನಾದರೂ ಮಾಡ್ತಾರೆ? ದುಃಖ ಹೆಚ್ಚಿದ್ದರೂ ಪ್ರಯತ್ನ ಮಾಡೋಕ್ಕಾಗಲ್ಲ. ದುಃಖದಲ್ಲೇ ಮುಳುಗಿ ಅಯ್ಯೋ ಅಯ್ಯೋ ನನಗೆ ಹೀಗಿದೆ, ಅಯ್ಯೋ ನನ್ನ ಗತಿ ಹೀಗಾಯಿತು ಎಂದು ಅಳುತ್ತಾ ಇದ್ದರೆ ಪ್ರಯತ್ನ ಯಾರು ಮಾಡಬೇಕು? ಅದಕ್ಕೋಸ್ಕರ ದುಃಖದಲ್ಲೇ ಇದ್ದಾರಾ? ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ? ಸೈನ್ಯವನ್ನು ತಯಾರು ಮಾಡುವುದು. ಕಚ್ಚಿನ್ನಾನ್ಯಮನ ಓಕೆ ಕಚ್ಚಿದಕ್ಷೌಹಿಣಿ ಭೀಮಾಂ ಭರತೋ ಭ್ರಾತೃವತ್ಸಲಃ ಧ್ವಜಿನೀಂ ಮಂತ್ರಿಭಿರ್ಗುಪ್ತಾಂ ಪ್ರೇಷಯಿಷ್ಯತಿ ಮತ್ಕೃತೆ. ಅಲ್ಲಿ ಅಯೋಧ್ಯವನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರಾ? ಅಲ್ಲಿ ಭರತ ಸೈನ್ಯವನ್ನು ಕಳಿಸ್ತಾನ? ಯಾಕಂದರೆ ಯುದ್ಧ ಅಂದರೆ ಸೈನ್ಯವೇ ಆಗಬೇಕು. ಬರೀ ಸೈನ್ಯ ಎಲ್ಲಿದೆ? ರಾಮಕಾಡಿನಲ್ಲಿದ್ದಾನೆ, ಏನೂ ಸೈನ್ಯವಿಲ್ಲ. ಅದರಿಂದ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರಾ? ಭರತ ಏನಾದರೂ ಸೈನ್ಯ ಕಳಿಸ್ತಾನ? ಅವರು ಭರತ ಕೌಸಲ್ಯಾದಿಯವರು ಸುಖವಾಗಿದ್ದಾರಾ? ಅವರಿಲ್ಲದಿದ್ದರೆ ಭರತ ಬೇಜಾರಿನಲ್ಲಿರುತ್ತಾನೆ, ಯಾವ ಸೈನ್ಯ ಕಳಿಸಲ್ಲ. ಅವರೆಲ್ಲರೂ ಬದುಕಿ ಸುಖವಾಗಿದ್ದರೆ ಸೈನ್ಯ ರೆಡಿ ಇರುತ್ತದೆ. ಅವರು ಸೈನ್ಯ ಕಳಿಸ್ತಾನ? ಇದೆಲ್ಲ ತಯಾರಾಗ್ತಾ ಇದೆಯಾ ಏನು? ಏಕೆಂದರೆ ನನಗೆ ಎಷ್ಟು ದಿವಸ ನಾನು ಇಲ್ಲಿರುವುದು? ಇಲ್ಲಿ ಭಯಂಕರ ಬದುಕು ಇದೆ ನನಗೂ. ವಾನರಾಧಿಪತಿ ಶ್ರೀಮಾನ್ ಸುಗ್ರೀವ ಕಚ್ಚಿದೇಶ್ಯತಿ. ಅಥವಾ ಸುಗ್ರೀವನೇ ಬರ್ತಾನ? ಇದೇ ಸಾಕಾಗ್ತದ ಸೈನ್ಯ? ಅಲ್ಲಿ ಭರತನ ಕಳಿಸಬೇಕಾ ಸುಗ್ರೀವನ ಸೈನ್ಯ? ಇದೇ ಸಾಕಾಗ್ತದೆ. ಮತ್ಕೃತೆ ಹರಿಭಿರ್ವೀರೈರ್ ವೃತೋದಂತನಖಾಯುಧೈ ಕಚ್ಚಿಚ್ಚ ಲಕ್ಷ್ಮಣ ಶೂರಃ ಸುಮಿತ್ರಾನಂದವರ್ಧನಃ. ಅಸ್ತ್ರವಿಚ್ಛರಜಾಲೇನ ರಾಕ್ಷಸಾನ್ ವಿಧಮಿಷ್ಯತಿ. ರೌದ್ರೇಣ ಕಚ್ಚಿದಸ್ತ್ರೇಣ ರಾಮೇಣ ನಿಹತಂ ರಣೇ. ದ್ರಕ್ಷ್ಯಾಮ್ಯಲ್ಪೇನ ಕಾಲೇನ ರಾವಣಂ ಸುಸುಹೃಜ್ಜನಂ. ಕಚ್ಚಿನ್ನ ತದ್ಧೇಮ ಸಮಾನವರ್ಣಂ ತಸ್ಯಾನನಂ ಪದ್ಮ ಸಮಾನಗಂಧೀನ್. ಮಯಾ ವಿನಾಶುಷ್ಯತಿ ಶೋಕದೀನಂ ಜಲಕ್ಷಯೇ ಪದ್ಮಮಿವಾತಪೇನ. ಧರ್ಮಾಪದೇಶಾತ್ ತ್ಯಜತ ಸ್ವರಾಜ್ಯಂ ಮಾಂ ಚಾಪ್ಯರಣ್ಯಂ ನಯತಃ ಪದಾತೇಃ. ನಾಸೀದ್ಯಥಾ ಯಸ್ಯ ನಭಿರ್ನ ಶೋಕಃ
ಕಚ್ಚಿತ್ ಸಧೈರ್ಯಂ ಹೃದಯೇ ಕರೋತಿ ನ ಚಾಸ್ಯ ಮಾತಾ ನ ಪಿತಾ ನ ಚಾನ್ಯಃ ಸ್ನೇಹಾದ್ ವಿಶಿಷ್ಟೋಸ್ತಿ ಮಯಾ ಸಮೋವಾನ್ ತಾವದ್ಯಹಂ ದೂತ ಜಿಜೀವಿಷೇಯಂ ಯಾವತ್ ಪ್ರವೃತ್ತಿಂ ಶೃಣುಯಾಂ ಪ್ರಿಯಸ್ಯ ಇತೀವ ದೇವಿ ವಚನಂ ಮಹಾರ್ಥಂ ತಂ ವಾ ನರೇಂದ್ರಂ ಮಧುರಾರ್ಥಮುಕ್ತ್ವಾ ಶ್ರೋತುಂ ಪುನಸ್ತಸ್ಯ ವಚೋಭಿರಾಮಂ ರಾಮಾರ್ಥಯುಕ್ತಂ ವಿರರಾಮ ರಾಮಾನ್. ಇದೆಲ್ಲ ಹೇಳಿ ಸೀತಾ ಮುಗಿಸಿಬಿಟ್ಟಾಳೆ. ಈಗ ಹನುಮಂತ ಹೇಳ್ತಾನೆ, ಸೀತಾಯ ವಚನಂ ಶ್ರುತ್ವಾ ಮಾರುತಿರ್ಭೀಮ ವಿಕ್ರಮಃ ಶಿರಸ್ಯಂಜಲಿಮಾದಾಯ ವಾಕ್ಯಮುತ್ತರಮಬ್ರವೀತ್. ಹೀಗೆ ತಲೆಗೆ ಅಂಜಲಿ ಅಂದರೆ ಕೈ ಮುಗಿದು ಹೀಗ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ ಹನುಮಂತ. ನತ್ವಾಮಿ ಹಸ್ತಾಂ ಜಾನೀತೆ ರಾಮ ಕಮಲಲೋಚನಃ ತೇನ ತ್ವಾಂ ನಾನಯತ್ಯಾಶು ಶಚೀಮಿವ ಪುರಂದರಃ. ತಾನು ದುಃಖದಲ್ಲಿದ್ದಾನೆ, ಅದರಿಂದ ಏನು ಪ್ರಯತ್ನ ಮಾಡ್ತಾ ಇಲ್ಲ. ಸೈನ್ಯವೇ ಇಲ್ಲವಲ್ಲ, ಹೇಗೆ ಮಾಡುವುದು? ಸೈನ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರಾ? ಇದೆಲ್ಲ ಪ್ರಶ್ನೆ ಕೇಳಿದ್ದೀರಿ. ಅದೇನು ನೀವು ಯೋಚನೆ ಮಾಡಬೇಡಿ, ಅದೆಲ್ಲ ನಾವು ನೋಡ್ಕೊಳ್ತೀವಿ. ಒಂದೇ ಒಂದು, ನೀವು ಎಲ್ಲಿದ್ದೀವೋ ಗೊತ್ತಾಗಲಿಲ್ಲ, ಅದೊಂದೇ ಕಾರಣ. ಅದಕ್ಕೋಸ್ಕರನೇ ಇಷ್ಟು ತಡೆ ಆಯಿತೇ ಹೊರತು ಈಗ ಗೊತ್ತಾಯಿತು, ಈಗ ಒಂದು ಕ್ಷಣನೂ ತಡೆಯಲ್ಲ. ಈಗ ಬರ್ತಾನೆ, ಈಗ ಮುಂದಿನ ಕೆಲಸ ನಡೀತದೆ. ಮುಂದಿನ ಕೆಲಸ ಏನೂ ಮಾಡೋಕ್ಕಾಗಲ್ಲ, ಎಲ್ಲಿದ್ರೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾದರೆ ಈಗ ಯಾವುದು ತಡೆಯಲ್ಲ. ಅದೆಲ್ಲ ಚಿಂತೆ ಮಾಡಬೇಡಿ, ಅದೆಲ್ಲ ನಾವು ನೋಡ್ಕೊಳ್ತೀವಿ. ತೇನ ಶ್ರುತ್ವೈವ ಚ ವಚೋ ಮಹ್ಯಂ ನಾನು ಈಗ ಹೋಗಿ ಹೇಳಿದ್ದರೆ ತಕ್ಷಣವೇ ಅಲ್ಲಿಂದ ಹೇಳಿದ ದಿವಸವೇ ಹೊರಡುತ್ತಾನೆ. ಈಗ ಒಂದು ದಿವಸನೂ ಲೇಟ್ ಮಾಡಲ್ಲ. ಶ್ರುತ್ವೈವ ಚ ವಚೋ ಮಹ್ಯಂ ಕ್ಷಿಪ್ರಮೇಷ್ಯತಿ ರಾಘವಃ. ಚಮೂಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷಗಣ ಸಂಯುತಾಂ. ಸೈನ್ಯ ಕುರಿತು ಯೋಚನೆ ಮಾಡಬೇಡಿ. ಸುಗ್ರೀವನ ಸೈನ್ಯ ಭಯಂಕರವಾದ ಲಕ್ಷ ಕೋಟಿ ಕೋತಿಗಳು ರೆಡಿಯಾಗಿದ್ದಾರೆ. ಅದೇನು ಯೋಚನೆ ಮಾಡಬೇಕಿಲ್ಲ, ಇಮಿಡಿಯೇಟ್ಲಿ ಬರ್ತದೆ, ಗೊತ್ತಾಗಲಿ ಸಾಕಷ್ಟೇ. ವಿಷ್ಟಂಬಯಿತ್ವಾ ಬಾಣೌಘೈ ರಕ್ಷೋಭ್ಯಂ ವರುಣಾಲಯಂ. ಕರಿಷ್ಯತಿ ಪುರೀಂ ಲಂಕಾಂ ಕಾಕುತ್ಸ್ಥಶಾಂತರಾಕ್ಷಸಾಂ. ಈ ಲಂಕನನ್ನೇ ಸಮುದ್ರದಲ್ಲಿ ಅಲೆಗಳ ಹಾಗೆ ಲಂಕನನ್ನು ಅಲಗಾಡಿಸಿ ಬಿಡ್ತಾನೆ. ಅಲೆಗಳ ಹಾಗೆ ಅಲಗಾಡಬೇಕು ಲಂಕ, ಹಾಗೆ ಮಾಡ್ತೀವಿ. ತತ್ರ ಯದ್ಯಂತರಾ ಮೃತ್ಯುರ್ ಯದಿ ದೇವಾ ಮಹಾಸುರಾಃ. ಸ್ಥಾಸ್ಯಂತಿ ಪಥಿರಾಮಸ್ಯ ಸತಾನಪಿ ವಧಿಷ್ಯತಿ. ರಾವಣ ಕಡೆಯಿಂದ ದೇವರು ಬಂದರೂ ಅವರು ನಿಂತುಕೊಳ್ಳಕ್ಕಾಗಲ್ಲ. ಹಾಗೆ ರಾಮ ಬಾಣ ಇದೆ, ಮಾಡೇ ಬಿಡ್ತಾನೆ. ತವಾದರ್ಶನಜೇ ನಾರ್ಯೇ ಶೋಕೇನ ಪರಿಪೂರಿತಃ. ನ ಶರ್ಮ ಲಭತೆ ರಾಮಃ ಸಿಂಹಾರ್ದಿತ ಇವ ದ್ವಿಪಃ. ಇದೆಲ್ಲ ತಯಾರು ಮಾಡ್ತಾ ಇದ್ದಾರಾ? ದುಃಖದಲ್ಲೇ ಮುಳುಗಿ ಹೋಗಿ ನನಗೋಸ್ಕರ ಪ್ರಯತ್ನ ಮಾಡ್ತಾರಾ ಅಂದರೆ ಅಲ್ಲಿ ಮೊದಲು ಸೈನ್ಯ ತಯಾರಾಗ್ತಾ ಇದೆಯಾ ಒಂದು ಮಾತು, ನನ್ನ ಮೇಲೆ ನಿಜವಾಗಿ ಪ್ರೀತಿ ಇದೆಯಾ, ತುಂಬ ದಿವಸ ಆಯಿತು ಮರೆತು ಹೋಗ್ತಾ ಇದ್ದಾರಾ? ಏಕೆಂದರೆ ದೂರವಾಗಿದ್ದರೆ ಮರೆತು ಹೋಗ್ತಾರಲ್ಲ, ಅದೇನಲ್ಲ, ನಿರಂತರವಾಗಿ ನಿಮ್ಮನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಬೇರೆ ಯಾವ ಕೆಲಸ ಅವರಿಗೆ ತೋರಿಸ್ತಾ ಇಲ್ಲ. ನೀನು ನೋಡದಿದ್ದರೆ ಅವರಿಗೆ ಮಂದರೇಣ ಚ ತೇ ದೇವಿ ಶಪೇ ಮೂಲ ಫಲೇನ ಚ. ಮಲಯೇನ ಚ ವಿಂಧ್ಯೇನ ಮೇರುಣ ದರ್ದುರೇಣ ಚ.
ಯಥಾ ಸುನಯನಂ ವಲ್ಗುಬಿಂಬೋಷ್ಠಂಚಾರುಕುಂಡಲಂ ಮುಖಂ ದ್ರಕ್ಷ್ಯಸಿ ರಾಮಸ್ಯ ಪೂರ್ಣಚಂದ್ರಮಿವೋದಿತಂ ಮುಖಂ ಕ್ಷಿಪ್ರಂ ದ್ರಕ್ಷ್ಯಸಿ ವೈದೇಹಿ ರಾಮಂ ಪ್ರಸ್ರವಣೆ ಗಿರೌ ಶತಕ್ರತುಮಿವಾಸೀನಂ ನಾಗಪೃಷ್ಠಸ್ಯ ಮೂರ್ಧನಿ ನಮಾಂ ಸಂರಾಗವೋ ಭುಂಕ್ತೆ ನ ಚೈವ ಮಧುಸೇವತೆ ವನ್ಯಂ ಸುವಿಹಿತಂ ನಿತ್ಯಂ ಭಕ್ತಮಶ್ನಾತಿ ಪಂಚಮಂ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ಕುಡಿಯುತ್ತಾ ಇಲ್ಲ, ನಿದ್ದೆ ಹೋಗ್ತಾ ಇಲ್ಲ. ಇಡೀ ದಿವಸ ಎಲ್ಲ ಹಾಗೇ ಇದ್ದು ಯಾವಾಗಲೂ ಸಂಧೆ 4-5 ಗಂಟೆಗೆ ಏನೋ ಸ್ವಲ್ಪ ತಿಂತಾ ಇದ್ದಾನೆ. ಇಡೀ ದಿವಸ ತಿನ್ನುತ್ತಾನೆ ಇಲ್ಲ. ನೈವಂ ದಂಶಾನ್ನ ಮಶಕಾನ್ನ ಕೀಟಾನ್ನ ಸರೀಸೃಪಾನ್ ರಾಘವೋಪನಯೇದ್ಗಾತ್ರಾತ್ ತ್ವದ್ಗತೇನ ಅಂತರಾತ್ಮನಾನ್ ನಿನ್ನ ಕುರಿತೇ ಯೋಚನೆ ಮಾಡುತ್ತಾ ಏದೋ ಧ್ಯಾನದಲ್ಲಿದ್ದಂತೆ ಇದ್ದು ಏನದು ಸೊಳ್ಳೆಗಳು ಇನ್ನೇನಾದರೂ ಕ್ರಿಮಿಕೀಟಕಗಳು ಅವ್ರ ಮೈ ಮೇಲೆ ತಿರುಗುತ್ತಾ ಇದ್ದರೂ ಇದನ್ನು ತೆಗೆಯಲ್ಲ, ಹಾಗೇ ಕೂತಿದ್ದಾನೆ. ಏನಾಗ್ತಾ ಇದೆಯೋ ಮೈ ಮೇಲೆ ಕೂತಿದ್ದೆ ಅವ್ರು ನೋಡ್ತಾನೆ ಇಲ್ಲ. ನಿತ್ಯಂ ಧ್ಯಾನಪರೋ ರಾಮೋ ನಿತ್ಯಂ ಶೋಕಪರಾಯಣಃ ನಾನ್ಯಚ್ಚಿಂತಯತೆ ಕಿಂಚಿತ್ ಸತು ಕಾಮವಶಂಗತಃ ಅನಿದ್ರಃ ಸತತಂ ರಾಮಃ ಸುಪ್ತೋಪಿ ಚ ನರೋತ್ತಮಃ ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್ ಪ್ರತಿಬುಧ್ಯತೆ ನಿದ್ದೆನೇ ಹೋಗಲ್ಲ. ರಾತ್ರಿ ತುಂಬ ಹೊತ್ತುವರೆಗೆ ಹಾಗೇ ಕೂತಿದ್ದು ನಿಮ್ಮ ಕುರಿತೇ ಯೋಚನೆ ಮಾಡುತ್ತಾ ಅಳುತ್ತಾನೆ ಇರ್ತಾನೆ. ಯಾವಾಗಲೂ ಸ್ವಲ್ಪ ನಿದ್ದೆ ಬಂದರೆ, ಸ್ವಲ್ಪ ನಿದ್ದೆ ಹೋದರೆ ತಕ್ಷಣವೇ ಎದ್ದು ಸೀತೆ ಎಂದು ಕಿರ್ಚುತ್ತಾ ಎದ್ದು ಬಿಡ್ತಾನೆ. ಸೀತೇತಿ ಮಧುರಾಂವಾಣಿಂ ವ್ಯಾಹರನ್ ಪ್ರತಿಬುದ್ಧತೆ ಎದ್ದು ಬಿಡ್ತಾನೆ. ದೃಷ್ಟ್ವಾ ಫಲಂ ವಾ ಪುಷ್ಪಂ ವಾ ಯಚ್ಚಾನ್ಯತ್ ಸ್ತ್ರೀ ಮನೋಹರಂ ಬಹುಶೋ ವಾ ಪ್ರಿಯೇತ್ಯೇವಂ ಶ್ವಸಂಸ್ತ್ವಾಮಭಿಭಾಷತೆ ಏನಾದರೂ ಹೂವಾದರೂ ಹಣ್ಣಾದರೂ ನೋಡಿದ್ದರೆ ಅದು ಸೀತಾ ಅಂದ್ಕೊಂಡು ಸೀತನು ಮಾತಾಡಿಸಿದ್ದ ಹಾಗೆ ಮಾತಾಡ್ತಾನೆ. ಸದೇವಿ ನಿತ್ಯಂ ಪರಿತಪ್ಯಮಾನಃ ತ್ವಾಮೇವ ಸೀತೇತ್ಯಭಿಭಾಷಮಾಣಃ ಧೃತವ್ರತೋ ರಾಜಸುತೋ ಮಹಾತ್ಮ ತವೈವ ಲಾಭಾಯ ಕೃತ ಪ್ರಯತ್ನಃ ಸಾ ರಾಮ ಸಂಕೀರ್ತನವೀತ ಶೋಕ ರಾಮಸ್ಯ ಶೋಕೇನ ಸಮಾನ ಶೋಕಾನ್ ಶರನ್ಮುಖೇನಾಂಬುದಶೇಷಚಂದ್ರ ನಿಷೇವ ವೈದೇಹ ಸುತಾ ಬಭೂವಾನ್. ಈಗ ನಿಮಗೋಸ್ಕರನೇ ಹೀಗೆ ದುಃಖ ಪಟ್ಕೊಳ್ತಾ ಇದ್ದಾನೆ ಎಂದು ಕೇಳಿದಾಗ ಸೀತೆಗೆ ರಾಮ ಸಂಕೀರ್ತನ, ರಾಮನ ನಾಮನೇ ಇವನು ಯೋಚನೆ ಮಾಡುತ್ತಾ ಇರುವಾಗ ರಾಮಶೋಕ ಅದು ನೆನಪಾಗಿ ಮತ್ತೆ ತನಗೂ ಶೋಕ ಬಂತಂತೆ. ತನ್ನ ಶೋಕ ರಾಮನ ಶೋಕ ಎರಡೂ ಸೇರಿಕೊಂಡು ನೋಡಿ ರಾಮಸ್ಯ ಶೋಕೇನ ಸಮಾನ ಶೋಕ. ರಾಮಚಂದ್ರನಿಗೆ ನನಗೆ ಶೋಕ ಎಷ್ಟಿದೆಯೋ ಅಷ್ಟು ಅವರಿಗೂ ಇದೆ, ಅಂದರೆ ಪ್ರೇಮ ಸಮಾನವಾಗಿದೆ ಎಂದು. ನಾನು ಹೇಗೆ ಅವರ ವಿರಹದಿಂದ ದುಃಖ ಪಟ್ಕೊಳ್ತಾ ಇದ್ದೀನೋ ರಾಮನಿಗೂ ಹಾಗೆ ನನ್ನ ಮೇಲೆ ಪ್ರೇಮ ಇದೆ. ಪ್ರೇಮ ಒಂದು ಚೂರು ಕಮ್ಮಿ ಆಗಲಿಲ್ಲ ಎಂದು ಗೊತ್ತಾದರೆ ಒಂದು ಪಕ್ಕ ದುಃಖ, ಇನ್ನೊಂದು ಪಕ್ಕ ಸುಖ ಅಲ್ಲ, ಒಂದು ಪಕ್ಕ ಸಂತೋಷ ಆಗ್ತಾ ಇದೆ, ಇನ್ನೊಂದು ಪಕ್ಕ ದುಃಖ ಆಗ್ತಾ ಇದೆ. ಈ ಎರಡರ ಮಿಶ್ರಮದಿಂದ ಇದ್ದಾಳೆ. ಮುಖವನ್ನು ಹಾಗೆಯೇ ಕೂತಿದ್ದಾಳೆ, ಏನು ಮಾತಾಡದೆ ಸೀತಾ ಎಂದು ಹೇಳಿದ್ದಾಳೆ. ಇದಾದ ನಂತರ ಮುಂದಿನ ಅಧ್ಯಾಯ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ
ಸುಂದರಕಾಂಡೇ ಷಟ್ತ್ರಿಂಶಃ ಸರ್ಗಃ. ಈಗ ಮುಂದೆಂದು ಮತ್ತು ಮುಂದೇನಾಗ್ತದೆ ನೋಡೋಣ. ಓಕೆ, ನಾಳೆ. ಮತ್ತು ಸೀತೆ ಏನೋ ಒಂದು ಚಿಹ್ನ ಕೊಡ್ತಾಳೆ. ಕೊಟ್ಟ ನಂತರ ಇಂಕಷ್ಟೇ, ಏನೋ ಒಂದೆರಡು ಮಾತಿದೆ, 2 ಅಧ್ಯಾಯಗಳಿವೆ ಅಷ್ಟೇ. ಈ ನಾಳೆ ಇನ್ನೊಂದು ಮಾತಿದೆ. ಸೀತಾ ಒಂದು ಚೂಡಾಮಣಿ ಕೊಟ್ಟ ನಂತರ ಈಗ ಹನುಮಂತ ನಾನು ಹೋಗ್ತೀನಿ ಎಂದು ಹೊರಡುತ್ತಾನೆ. ನಾನೇನೋ ಹಸಿವಾಗ್ತಾ ಇದೆ, ತಿಂತೀನಿ ಎಂದು. ಈಗ ಅದೆಲ್ಲ ಕಾಡು ಸ್ವಲ್ಪ ನಾಶ ಮಾಡ್ತಾನೆ, ಅಶೋಕವನ. ಈಗ ಅವ್ರು ಬರ್ತಾರೆ ರಾಕ್ಷಸರು, ಸ್ವಲ್ಪ ಈಗ ಜಗಳ ಆಗಬೇಕಲ್ಲವೇ. ಈಗ ಸ್ವಲ್ಪ ಜಗಳ ಆಗ್ತದೆ. ಮತ್ತು ರಾವಣನ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಲಂಕೆಯಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾನೆ. ಮತ್ತು ಲಾಸ್ಟಕ್ಕೆ ಹೋಗಿ ಸೀತಮ್ಮಗೆ ಹೇಳಿ ಹೊರಟು ಬರ್ತಾನೆ ಅಷ್ಟೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.